ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸ್ವಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ. ಸತ್ಯಧೀರಕರಾಬ್ಜೋತ್ಥ ಜ್ಞಾನ ವೈರಾಗ್ಯ ಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಪರಮ ಪವಿತ್ರವಾದ ನವರಾತ್ರಿ ಉತ್ಸವ, ನಿತ್ಯ ಭಗವಂತನಿಗೆ ಉತ್ಸವ. ನಮಗೆ ದಿನಾ ಉತ್ಸವ ಮಾಡ್ಲಿಕ್ಕಾಗಲ್ಲ ಅಂತ ನವರಾತ್ರಿಯಲ್ಲಿ ಉತ್ಸವ ಮಾಡ್ತೇವೆ ಅಷ್ಟೇ. ದೇವರಿಗೆ ದಿನಾ ಉತ್ಸವ ಇದೆ. ಆದ್ದರಿಂದ ಕಲಿಯುಗದ ಹೆದ್ದೈವ ಶ್ರೀನಿವಾಸ. ಗುರುಗಳಲ್ಲಿ ರಾಯರು, ದೇವರಲ್ಲಿ ಶ್ರೀನಿವಾಸ ಕಲಿಯುಗದಲ್ಲಿ ತುಂಬ ಪ್ರಸಿದ್ಧಿ. ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯದಲ್ಲಿ ಎರಡನೇ ದೇವಾಲಯ ತಿರುಪತಿ ಅಂತ ನಾವು ಕೇಳ್ತೇವೆ. ಅಂತಹ ತಿರುಪತಿಯ ಪರಮ ಪವಿತ್ರವಾದಂತಹ ಬೆಟ್ಟದ ಮೇಲೆ ಭಗವಂತ ತಾನು ವಿಶೇಷವಾಗಿ ಸನ್ನಿಹಿತನಾಗಿ ಇದ್ದಾನೆ. ಸನ್ನಿಹಿತನಾಗಿ ಇದ್ದಾನೆ ಅಂದರೆ ಹೇಗಿದ್ದಾನೆ? ಬೇರೆ ಕಡೆಗೆಲ್ಲ ದೇವರ ಪ್ರತಿಮೆಗಳನ್ನು ಶಿಲ್ಪಿಯಿಂದ ಮಾಡಿಸಿ ಅದರಲ್ಲಿ ವೇದ ಪಾರಾಯಣಾದಿಗಳಿಂದೆಲ್ಲ ಅಭಿಮಂತ್ರಣವನ್ನು ಮಾಡಿದ ಕಲಶವನ್ನು ಅಭಿಷೇಕ ಮಾಡಿ ದೊಡ್ಡವರಿಂದ ಪ್ರತಿಷ್ಠಾಪನೆಯನ್ನು ಮಾಡಿಸ್ಬೇಕು, ಸನ್ನಿಧಾನ ಬರತ್. ಆದರೆ ತಿರುಪತಿಯ ಶ್ರೀನಿವಾಸ ಈಗಲೂ ತಾನೇ ಅಲ್ಲಿ ನಿಂತಿದ್ದಾನಂತ. ಪುರಾಣದಲ್ಲಿ ಆ ಮಾತು ಹೇಳ್ತಾರೆ, ಶಿಲಾವತ್ ದೃಶ್ಯತೆ ಹರಿಹಿ. ನಮ್ಮಂಥವರ ಕಣ್ಣಿಗೆ ಕಪ್ಪು ಶಿಲೆಯಂತೆ ಕಾಣ್ತಾನಂತ ಅಷ್ಟೇ. ಶಿಲಾವತ್ ದೃಶ್ಯತೆ, ದೇವರೇ ಅಲ್ಲಿ ತಾನು ಸನ್ನಿಹಿತನಾಗಿ ನಿಂತಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಅನೇಕ ಕಡೆಗೆ ಶ್ರೀನಿವಾಸನ ಬಗ್ಗೆ ಕೆಲವು ಮಾತುಗಳಿವೆ. ಆ ಶ್ರೀನಿವಾಸನ ಪ್ರತಿಮೆಯ ಹಿಂಭಾಗದಲ್ಲಿ ಕೂದಲಿದೆ ಅಂತ. ಆ ಕೂದಲು ನಿಜವಾದ ಕೂದಲುಗಳ ಇದ್ದ ಹಾಗೆ ಇದೆ ಅಂತ ಇವತ್ತಿಗೂ. ಮತ್ತೊಂದು ವಿಶೇಷ ಏನು ಅಂದರೆ, ನೀವು ಎಷ್ಟೇ ಸಾರಿ ಶ್ರೀನಿವಾಸನ ದರ್ಶನ ಮಾಡ್ರಿ, ಅದು ನಮ್ಮ ಸ್ಮರಣೆಯಲ್ಲಿ ನಿಲ್ಲೋದಿಲ್ಲ. ಅದು ಆ ಪ್ರತಿಮೆಯ ವೈಶಿಷ್ಟ್ಯ ಅಂತಾರೆ. ಇನ್ನು ವರಾಹ ದೇವರನ್ನ, ಶ್ರೀರಂಗನಾಥನೆಲ್ಲ ನೋಡಿದ್ರೆ ಆಮೇಲೆ ನೆನಪು ಮಾಡ್ಕೊಂಡ್ರೆ ಅದು ಕಣ್ಣು ಮುಂದೆ ಬರತ್. ಆದ್ರೆ ಶ್ರೀನಿವಾಸನ ಪ್ರತಿಮೆ ಮಾತ್ರ ಕಣ್ಣು ಮುಂದೆ ಬರೋದಿಲ್ಲ ಅಂತಾರೆ. ಅದು ತಿರುಪತಿಯ ಶ್ರೀನಿವಾಸನ ವೈಶಿಷ್ಟ್ಯ. ಆದ್ದರಿಂದಾಗಿ ಬಹಳ ಅದ್ಭುತವಾದ ಕ್ಷೇತ್ರ ತಿರುಮಲ. ಎಲ್ಲಾ ಕಡೆಗೂ ಕ್ಷೇತ್ರದಲ್ಲಿ ಆ ಗೋಪುರ ಅಥವಾ ಗುಡಿಯ ಒಳಗಿನ ವೈಶಿಷ್ಟ್ಯತೆಗಳು ಮಾತ್ರ ಹೆಸರು ಮಾಡುತ್ತೆ. ಆದರೆ ತಿರುಮಲದಲ್ಲಿ ಒಂದೊಂದು ಗಿಡಗಳು, ಒಂದೊಂದು ಪಕ್ಷಿಗಳು ಎಲ್ಲವೂ ವಿಶೇಷ ಅಂತ ಹೇಳ್ತಾರೆ. ಆ ಬೆಟ್ಟವೇ ವಿಶೇಷ. 2 ದಿನದಲ್ಲಿ ಶ್ರೀನಿವಾಸ ಕಲ್ಯಾಣ ವಾಸ್ತವಿಕವಾಗಿ ಅಸಾಧ್ಯ ಹೇಳಲಿಕ್ಕೆ. ಆದರೂ ಕೂಡ ಇವತ್ತು ಆ ಬೆಟ್ಟದ ಬಗ್ಗೆ, ನಾಳೆ ನೇರವಾಗಿ ಕಲ್ಯಾಣದ ಬಗ್ಗೆ ಚಿಂತನೆಯನ್ನ ಮಾಡೋಣ. ಒಟ್ಟು ಭವಿಷ್ಯೋತ್ತರ ಪುರಾಣದಲ್ಲಿ 12 ಅಧ್ಯಾಯಗಳಿವೆ. ಕಡಿಮೆ ಅಂದರೆ 20 ದಿನ ಬೇಕು ಚೆನ್ನಾಗಿ ಶ್ರೀನಿವಾಸ ಕಲ್ಯಾಣ ಹೇಳಿದ್ರೆ. ಆದರೆ 2 ತಾಸಲ್ಲಿ ನಾವು ಕೇಳ್ತಾ ಇದ್ದೀವಿ. 20 ಅನ್ನೋದು 2 ಇದೆ, 0ಗೆ ಬೆಲೆ ಇಲ್ಲ. 2 ತಾಸಿಗೆ ಅದನ್ನ ಕೇಳುವ ಪ್ರಯತ್ನವನ್ನ ಮಾಡೋಣ. ಶ್ರೀನಿವಾಸ ಕಲ್ಯಾಣವನ್ನ ಕೇಳಬೇಕಾದ್ರೆ ಹೇಗಿರಬೇಕು? ಆರಂಭದಲ್ಲಿ ಅದನ್ನ ಹೇಳ್ತಾರೆ. ಶ್ರೀನಿವಾಸ ಕಲ್ಯಾಣವನ್ನ ಕೇಳಬೇಕಾದ್ರೆ
ದಿವ್ಯವಾದ ಪೀಠವನ್ನ ಮೊದಲು ಇಡಬೇಕು. ಪುಸ್ತಕ ಶಾಸನಂ ದಿವ್ಯಂ ಕರ್ತವ್ಯಂ ಚ ಮಹತ್ತರಂ ವಕ್ತುಶ್ಚಾಪಿ ತಥಾ ದಿವ್ಯಂ ಆಸನಂ ಪರಿಕಲ್ಪಯೇತ್. ಪುಸ್ತಕ ಇಡ್ಲಿಕ್ಕೆ ಒಂದು ಪೀಠ, ಹೇಳುವ ಆಚಾರ್ಯರಿಗೆ ಒಂದು ಆಸನ, ಇಷ್ಟೆಲ್ಲ ರೆಡಿ ಮಾಡಿ ಮತ್ತು ಒಳಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಹೇಗೆ? ಕೆಲ ಕಡೆ ಹಾಗಾಗತ್, ಪ್ರೋಗ್ರಾಮ್ ಎಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ ಅವರು, ಎಲ್ಲ ಆನ್ ಮಾಡಿ ಮೈಕ್ ಆನ್ ಮಾಡಿಟ್ಟು ಒಳಗೆ ಹೋಗ್ಬಿಡ್ತಾರೆ ಎದ್ದು. ಹಂಗ ಮಾಡಿದ್ರೆ ಉಪಯೋಗ ಇಲ್ಲ. ತಸ್ಮಾದ್ ಏಕೇನ ಮನಸ, ಒಂದೇ ಮನಸ್ಸಿನಿಂದ ಶ್ರೀನಿವಾಸ ಕಲ್ಯಾಣ ಕೇಳಬೇಕಂತ. ಇಲ್ಲಿ ಬಂದು ಬಿಟ್ಟಿರ್ತೀವಿ, ಮನೆ 7-8 ಕಿಲೋಮೀಟರ್ ದೂರ, ಲಾಕ್ ಮಾಡಿದ್ವೋ ಇಲ್ಲೋ ಅಂತ ಇಲ್ಲಿ ಬಂದ್ಮೇಲೆ ಚಿಂತೆ ಶುರು. ಇಡೀ ಶ್ರೀನಿವಾಸ ಕಲ್ಯಾಣ ಮುಗಿಯೋತನ ಮನೆ ಬಗ್ಗೆನೇ ಚಿಂತೆ ಆಗಿಬಿಟ್ರೆ ವೆಂಕಟರಮಣನ ಚಿಂತೆಯಲ್ಲಿ ಗೋವಿಂದ 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 ಅಷ್ಟೇ. ತಸ್ಮಾದ್ ಏಕೇನ ಮನಸ್ಸ, ಕದಾಚಿತ್ ಬೀಗ ಹಾಕಿ ಬಂದಿಲ್ಲ ಅಂದ್ರು ಬಂದದ್ದು ಶ್ರೀನಿವಾಸ ಕಲ್ಯಾಣ ಕೇಳುವುದಕ್ಕೆ. ರಕ್ಷತೀತ್ಯೇವ ವಿಶ್ವಾಸ ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ. ಪ್ರಹ್ಲಾದರಾಜ ಭಾಗವತದಲ್ಲಿ ಹೇಳ್ತಾನೆ, ವಸ್ತು ನನಗ್ ಸಿಗಬೇಕು ಅಂತ ಅವನ ಸಂಕಲ್ಪ ಇದ್ರೆ ದಾರಿಯಲ್ಲಿ ಬಿದ್ರು ಸಿಗತ್ತಂತ. ವಸ್ತು ಕಳಿಬೇಕು ಅಂತ ಅವನ ಸಂಕಲ್ಪ ಇದ್ರೆ ಮನೆಯಲ್ಲಿ ಬೀಗ ಹಾಕಿಟ್ರು ಕಳಿಯತ್ತಂತ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶವೂ ನಡೆಯದು ಅಂತ ದಾಸ. ಆದ್ದರಿಂದ ಎಲ್ಲ ಚಿಂತೆ ಬಿಟ್ಟು ದೇವರನ್ನ ಧ್ಯಾನ ಮಾಡುವುದಕ್ಕಾಗಿ ಬರೋದು. 1 ತಾಸು ದೇವರಿಗಾಗಿ ನಾನು ಮೀಸಲಿಡೋದು. ಇಡೀ ಬದುಕನ್ನ ಕೊಟ್ಟ, ಐಶ್ವರ್ಯವನ್ನ ಕೊಟ್ಟ, ಸಮೃದ್ಧವಾದ ಸಂಪತ್ತನ್ನ, ಎಲ್ಲ ಸುಖ ಸೌಖ್ಯಗಳನ್ನ ಕೊಟ್ಟ ದೇವರಿಗಾಗಿ 1 ತಾಸು ನಾನು ಒಂದೇ ಮನಸ್ಸನ್ನ ದೇವರಿಗೆ ಇಡ್ತೇನೆ ಅಂತ ಸಂಕಲ್ಪವನ್ನ ಮಾಡಿ ಶ್ರೀನಿವಾಸ ಕಲ್ಯಾಣವನ್ನ ಕೇಳಬೇಕು ಎಂಬುದಾಗಿ ಹೇಳ್ತಾರೆ. ಮೊದಲಿಗೆ ಶೌನಕರು ಹೇಳ್ತಾರೆ, ಎಲ್ಲ ಶಾಸ್ತ್ರಗಳನ್ನ ತಿಳಿದಂತಹ ಸುತಾಚಾರ್ಯರೇ, ನೀವು ಅನೇಕ ಪುಣ್ಯವನ್ನ ಬೆಳೆಸುವಂತಹ ಮಹಾತ್ಮ್ಯದ ವರ್ಣನೆಯನ್ನ ಮಾಡಿದ್ದೀರಿ. ಕಥಿತಂ ರಂಗ ಮಹಾತ್ಮ್ಯಂ. ನೋಡ್ರಿ, ಅಂತಹ ತಮಿಳುನಾಡಿನ ವೈಶಿಷ್ಟ್ಯ. 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಿವೆ. 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲನೇದು ಶ್ರೀರಂಗ. ಸ್ವಯಂ ವ್ಯಕ್ತ ಕ್ಷೇತ್ರ ಅಂದ್ರೆ ಯಾರು ಪ್ರತಿಷ್ಠಾಪನೆಯನ್ನ ಮಾಡಿಲ್ಲ ದೇವರನ್ನ, ದೇವರೇ ಸ್ವಯಂ ಅಲ್ಲಿ ಅಭಿವ್ಯಕ್ತನಾಗಿದ್ದು ಸ್ವಯಂ ವ್ಯಕ್ತ ಕ್ಷೇತ್ರ. ಜಗತ್ತಿನ ಮೊದಲ ದೊಡ್ಡ ದೇವಸ್ಥಾನ ಯಾವುದು ಅಂದ್ರೆ ಶ್ರೀರಂಗ ಅಂತ ಹೇಳಿದ್ದಾರೆ. 7 ಪ್ರಾಕಾರಗಳಿವೆ, 7 ಪ್ರಾಕಾರಗಳಿವೆ ಶ್ರೀರಂಗದಲ್ಲಿ. ಈಗ ಬಹಳ ದೊಡ್ಡ ದೇವಸ್ಥಾನ ಅಂತದ್ದು ಜಗತ್ತಿನಲ್ಲಿ. ಹೀಗಾಗಿ ಯಾವ್ದ್ಯಾವ್ದು ಸ್ವಯಂ ವ್ಯಕ್ತ ಅಂದ್ರೆ ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸನ್ನಿತಂ ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ಶಾಲಗ್ರಾಮಶ್ಚ ನೈಮಿಷಂ ತೋತಾದ್ರಿಃ ಪುಷ್ಕರಂಚ ನರನಾರಾಯಣಾಶ್ರಮಂ ಅಷ್ಟೌ ಮೇ ಮೂರ್ತಯಃ ಸಂತಿ ಸ್ವಯಂ ವ್ಯಕ್ತಾಮಹೀತಲೇ. 3 ತಮಿಳುನಾಡಲ್ಲಿದೆ. ಶ್ರೀರಂಗ, ಆಮೇಲೆ ಶ್ರೀಮುಷ್ಣ, ಆಮೇಲೆ ತೋತಾದ್ರಿ. 3 ತಮಿಳುನಾಡಿನಲ್ಲಿದೆ. 8ರಲ್ಲಿ ನರನಾರಾಯಣಾಶ್ರಮ ಅವರಿಗೆ ಹತ್ರ, ಬದರಿ. ತಿರುಪತಿ ಮೊದಲು ಇಲ್ಲೇ ಇತ್ತು. ತಿರುಪತಿ 4ನೇದ್ದು, ಸಾಲಿಗ್ರಾಮ, ನೈಮಿಷಾರಣ್ಯ, ಪುಷ್ಕರ, ಇವೆಲ್ಲ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ. ವಿಶೇಷ ಸನ್ನಿಧಾನ ಇಲ್ಲೆಲ್ಲ. ನಾವು ಇವುಗಳ ಹೆಸರಂದ್ರೆ ಸಾಕು, ನಮ್ಮ ಪಾಪ ಪರಿಹಾರ ಆಗತ್ತ. ಅಲ್ಲಿ ಹೋಗಿ ದರ್ಶನ ಮಾಡೋದು ಮುಂದಿನ. ಬರೀ ಶ್ರೀರಂಗ ತಿರುಪತಿ ಅಂದ್ರೆ ಸಾಕಂತ ಪಾಪ ಪರಿಹಾರವಾಗತ್ತೆ. ಹೀಗಾಗಿ ಒಂದು ಇದೆ, ನನಗೊಂದು ಆಸೆ ಇದೆ, ಒಂದ್ಸರಿ ಮಾಡುವ ಯೋಚನೆ ಇದೆ. ಈ ರಂಗನಾಥನ ದರ್ಶನ ಹೇಗ್ ಮಾಡಬೇಕು ಅಂತ ಇದೆ ಅಂದ್ರೆ, ಆದಿರಂಗ, ಮಧ್ಯರಂಗ, ಅಂತರಂಗ 3 ರಂಗನನ್ನ ಒಂದೇ ದಿನ ದರ್ಶನ ಮಾಡ್ಬೇಕು. ಆದಿರಂಗ ಶ್ರೀರಂಗಪಟ್ಟಣ, ಮಧ್ಯರಂಗ ಶಿವನ ಸಮುದ್ರ, ಅಂತ್ಯರಂಗ ಶ್ರೀರಂಗ. ಬಹಳ ಜನ ಮಾಡ್ತಾರೆ ಇವತ್ತಿಗೂ. ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಈ 3 ರಂಗನಾಥನ ದರ್ಶನವನ್ನ ಮಾಡಬೇಕು. ಕಾವೇರಿ ತುಲಾ ಸ್ನಾನ ಆಗ ಬರುತ್ತೆ, ಬಹಳ ವಿಶೇಷ ಅಂತ ಹೇಳ್ತಾರೆ. ನೋಡೋಣ, ದೇವರ ಸಂಕಲ್ಪ ಇದ್ರೆ ಈ ವರ್ಷ ಮಾಡುವ ಪ್ರಯತ್ನ ಮಾಡೋಣ. ಬೆಳಿಗ್ಗೆ ಬೇಗ ನಾವು 4 ಗಂಟೆಗೆ ಶ್ರೀರಂಗಪಟ್ಟಣ ಬಿಟ್ಟರೆ ರಾತ್ರಿ 8 ಗಂಟೆಗೆ ಶ್ರೀರಂಗಕ್ಕೆ ಬಂದು ದರ್ಶನವನ್ನ ಮಾಡಬಹುದು. ಶ್ರೀರಂಗಪಟ್ಟಣದಲ್ಲೂ ಕಷ್ಟ ಇಲ್ಲ, ಶಿವನ ಸಮುದ್ರದಲ್ಲೂ ಕಷ್ಟ ಇಲ್ಲ, ದರ್ಶನ ಆಗೋ ಶ್ರೀರಂಗದಲ್ಲೇ ಬಹಳ ಕಷ್ಟ. ಆದ್ದರಿಂದಾಗಿ ಈ 3 ರಂಗಗಳಲ್ಲಿಯೂ ರಂಗನಾಥ ಮಲಗಿದ್ದಾನೆ. ಒಂದೇ ತರ ರಂಗನಾಥ ಮಲಗಿದ್ದಾನೆ. ಆದ್ದರಿಂದಾಗಿ
ಅದರ ಇತಿಹಾಸವನ್ನ ಹಿಂದೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಈಗ ಹಾಗೇನೆ ಹಸ್ತಿಗಿರೀಶಿತು ದೇವರಾಯನ ದುರ್ಗ ಅಂತ ಇದೆ ಕರ್ನಾಟಕದಲ್ಲಿ, ತುಮಕೂರಿನ ಹತ್ರ ಬರತ್ ದೇವರಾಯನ ದುರ್ಗ, ನರಸಿಂಹದೇವರ ಕ್ಷೇತ್ರ. ಬಹಳ ಅದ್ಭುತವಾಗಿದೆ, ನೋಡಿರ್ಬೋದು ಪ್ರಾಯ ನೀವು. ಅದರ ಮಹಾತ್ಮ್ಯವು ಕೂಡ ತುಂಬಾ ಚೆನ್ನಾಗಿದೆ. ಅದನ್ನ ಕರಿಗಿರಿ ಅಂತ ಕರೀತಾರೆ. ಆನೆ ಆಕಾರದಲ್ಲಿ, ಮುಂದಿನಿಂದ ನೋಡಿದ್ರೆ ಆನೆ ಆಕಾರದಲ್ಲಿ ಪರ್ವತ ಇದೆ ಅಂತೆ, ಮಧ್ಯದಿಂದ ಆ ಪರ್ವತ ನೋಡಿದ್ರೆ ಸಿಂಹದ ಆಕಾರದಲ್ಲಿ ಇದೆ ಅಂತ. ನೋಡ್ರಿ, ಒಂದೇ ಪರ್ವತ ಮುಂದಿನಿಂದ ಆನೆ ಆಕಾರದಲ್ಲಿ ಇದೆ, ಮಧ್ಯದಲ್ಲಿ ಸಿಂಹದ ಆಕಾರ ಅಂದ್ರೆ ಪಶ್ಚಿಮದಿಂದ, ಉತ್ತರದಿಂದ ಗರುಡಾಕಾರದಲ್ಲಿ, ದಕ್ಷಿಣದಿಂದ ಶೇಷಾಕಾರದಲ್ಲಿ ಇದೆ ಅಂತ. ಅದೇ ಪರ್ವತ ದೇವರಾಯನ ದುರ್ಗ. ಸ್ವಲ್ಪ ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋದ್ರೆ ನರಸಿಂಹದೇವರ ದರ್ಶನ ಆಗತ್ತೆ. ತುಂಬಾ ಚೆನ್ನಾಗಿದೆ. ಅದರ ಮಹಾತ್ಮ್ಯವನ್ನು ನೀವು ಹಿಂದೆ ಹೇಳಿದ್ರಿ. ಅದ್ರಾಗೆ ಜಗತ್ತಿನಲ್ಲೇ ತುಂಬಾ ವಿಶೇಷವಾದ ನೈವೇದ್ಯದಿಂದ ಪ್ರಸಿದ್ಧಿಯನ್ನ ಪಡೆದಂತಹ ಕ್ಷೇತ್ರ ಅಂದ್ರೆ ಜಗನ್ನಾಥಪುರಿ. ಜಗನ್ನಾಥಪುರಿಯಲ್ಲಿ 1000 ಜನ ಅಡಿಗೆಯವರಿದ್ದಾರೆ ಅಂತ ಏನೋ ಹೇಳ್ತಾರೆ. ಅಲ್ಲಿ ಅಡಿಗೆನೆ ಬಹಳ ವಿಶೇಷ. ಅಲ್ಲಿಯ ಮಹಾತ್ಮ್ಯವನ್ನು ಹಿಂದೆ ನೀವು ಹೇಳಿದ್ದೀರಿ. ಈಗ ವೆಂಕಟೇಶನ ಮಹಾತ್ಮ್ಯ ಅಥವಾ ವೆಂಕಟಾಚಲದ ಮಹಾತ್ಮ್ಯವನ್ನು ಶ್ರವಣ ಮಾಡಬೇಕು ಅಂತ ಸುತಾಚಾರ್ಯರಿಗೆ ಶೌನಕರು ಪ್ರಶ್ನೆ ಮಾಡಿದಾಗ ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಿ, ಹೇಳ್ತೀನಿ ಅಂತ ಸುತಾಚಾರ್ಯರು ಅಂತಾರೆ. ಜನಕ ಮಹಾರಾಜ ಇದ್ದ, ನಮಗೆಲ್ಲ ಜನಕನ ಬಗ್ಗೆ ಗೊತ್ತಿದೆ. ಜಾನಕಿಯ ಅಪ್ಪ, ಸೀತೆಯ ಅಪ್ಪ ಜನಕ. ತಾನು ಜನ್ಮ ಕೊಡದೇ ಇದ್ರೂ ಜನಕ ಅವನು, ಸೀತೆಗೆ ಜನ್ಮ ಕೊಟ್ಟವನಲ್ಲ, ಅಯೋನಿಜ ಸೀತಾ. ಆ ಜನಕ ಮಹಾರಾಜನಿಗೆ ಪರಮ ಧಾರ್ಮಿಕನಾಗಿ ಇದ್ದ ಜನಕ ಮಹಾರಾಜ. ಒಟ್ಟಾರೆ ಮಮಕಾರ ಇರಲಿಲ್ಲ, ಅಹಂಕಾರ ಇರಲಿಲ್ಲ, ತುಂಬಾ ಸಾಧುವಾಗಿ ಇದ್ದ, ಎಲ್ಲ ಶಾಸ್ತ್ರಗಳನ್ನ ತಿಳಿದಿದ್ದ. ದೇವರ ಪ್ರಸಾದಕ್ಕೆ ಮುಖ್ಯ ಪಾತ್ರನಾಗಿದ್ದಂತ. ದೇವರ ಪ್ರಸಾದಕ್ಕೆ ಮುಖ್ಯ ಪಾತ್ರನಾಗಿದ್ದ ಅಂದ್ರೆ ಜೀವನದಲ್ಲಿ ಏನೇನ್ ಪಡಿಬೇಕೋ ಎಲ್ಲ ಪಡೆದಿದ್ದ ಜನಕ ಮಹಾರಾಜ. ಯಾವುದು ಕಡಿಮೆ ಇರಲಿಲ್ಲ. ಅವನಿಗೆ ಕುಶಕೇತು ಅಂತ ಒಬ್ಬ ತಮ್ಮ, ಅವನ ಹೆಸರು ಕುಶಕೇತು, ಕುಶಧ್ವಜ ಅಂತೂ ಕರೀತಾರೆ. ಅವನಿಗೆ 3 ಜನ ಹೆಣ್ಣು ಮಕ್ಕಳು, ಇವನಿಗೆ ಒಬ್ಬಳು. ಇವನಿಗೆ ತುಂಬಾ ವಯಸ್ಸಾಗಿತ್ತು. ಜನಕ ಮಹಾರಾಜನಿಗೆ ಎಷ್ಟು ವಯಸ್ಸಾಗಿತ್ತು ಗೊತ್ತಾ? ಇಲ್ಲಿ ಹೇಳ್ತಾರೆ, ನಮ್ದು ಎಷ್ಟು ಜನ್ಮ ಆಗೋದು ನೀವು ಲೆಕ್ಕ ಹಾಕ್ರಿ. 80,000 ವರ್ಷ ವಯಸ್ಸಾಗಿತ್ತು. 80 ವರ್ಷ ಅಲ್ಲ, 800 ವರ್ಷ ಅಲ್ಲ, 8,000 ವರ್ಷ ಅಲ್ಲ, 80,000 ವರ್ಷ ವಯಸ್ಸಾಗಿತ್ತು ಜನಕ ಮಹಾರಾಜನಿಗೆ. ಅಷ್ಟು ಹಿರಿಯ. ತುಂಬಾ ವಯಸ್ಸಾಗಿದ್ದರಿಂದ ತಾನು ರಾಜ್ಯಭಾರ ಮಾಡ್ತಾ ಇರ್ಲಿಲ್ಲ, ತಮ್ಮನಿಗೆ ಒಪ್ಪಿಸಿದ್ದ. ತಮ್ಮ ಕುಶಧ್ವಜ ಎಲ್ಲ ರಾಜ್ಯ ನೋಡಿಕೊಳ್ತಾ ಇದ್ದ. ಅಣ್ಣ ನಿಶ್ಚಿಂತೆಯಿಂದ ಇದ್ನಂತ. ಮಹಾಭಾರತದಲ್ಲಿ ಧೃತರಾಷ್ಟ್ರನು ಹಾಗೇ ಇದ್ದ. ಧೃತರಾಷ್ಟ್ರನಿಗೆ ನ್ಯೂನತೆ, ಕಣ್ಣಿರ್ಲಿಲ್ಲ, ಪಾಂಡುರಾಜ ರಾಜ್ಯಭಾರ ಮಾಡ್ತಾ ಇದ್ದ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತಂತಾರ, ಆ ಮಾತಂಗ್ ನೆನಪಿಲ್ಲ, ಒಟ್ಟಾರೆ ಅಭಿಪ್ರಾಯ ಹೇಳ್ತೀನಿ. ಅಣ್ಣ ಇದ್ದಾಗ ತಮ್ಮ ರಾಜ್ಯಭಾರ ಮಾಡಿದ್ರು, ತಮ್ಮ ಸಂಪಾದನೆ ಮಾಡಿದ್ದೆಲ್ಲಾ ತಂದು ಅಣ್ಣನಿಗೆ ಕೊಟ್ಬಿಡೋದಂತ. ಇವನಿಗೆ ಅಂತ ಒಂದು ಅಕೌಂಟೇ ಇರಲ್ಲ. ಆದ್ರೆ ರಾಜ್ಯಭಾರ ಅವರೇ ಮಾಡೋದು. ಪಾಂಡುರಾಜ ಹಾಗೆ ರಾಜ್ಯಭಾರ ಮಾಡಿದ್ದು, ಕುಶಧ್ವಜನು ಹಾಗೆ ರಾಜ್ಯಭಾರ ಮಾಡಿದ್ದು. ಇಷ್ಟು ಚೆನ್ನಾಗಿದ್ದಾಗ ಪಾಪ ಜನಕ ಮತ್ತೇನಾಯ್ತು, ಎಲ್ಲಾ ಕೆಲಸ ತಮ್ಮ ನೋಡ್ಕೊಂಡ್ಬಿಡ್ತಾ ಇದ್ದ. ಅಣ್ಣನಿಗೆ ಏನ್ ಕೆಲಸ ಇಲ್ಲ. ಮನುಷ್ಯ ಖಾಲಿ ಕೂತ್ಕೋಬಾರ್ದು ನೋಡ್ರಿ, ಫ್ರೀ ಆಗ್ಬಾರ್ದು. ಅವನು ಯಾವಾಗ್ಲೂ ಒಂದ್ರಲ್ಲಿ ತನ್ನನ್ನ ತೊಡಗಿಸ್ಕೋಬೇಕು, ಬ್ಯುಸಿ ಆಗಿರ್ಬೇಕು. ಯಾವಾಗ ನಾವು ತುಂಬಾ ಫ್ರೀ ಆಗ್ತೀವಿ, ನಮಗ್ ಬೇರೆ ಬೇರೆ ಯೋಚನೆಗಳ ಆರಂಭ ಆಗತ್ತೆ. ಜನಕ ಮಹಾರಾಜನಿಗೆ ಅನಿಸ್ತಂತ, ಅವನೊಂದ್ಸರಿ ಅನ್ಕೊಂಡ, ನನಗೆ ಯಾವಾಗ್ಲೂ ಸುಖಾನೇ ಆಗ್ತಾ ಇದೆ ಅಲ್ಲ, ನಾನು ದುಃಖನೇ ನೋಡಿಲ್ಲ ಅಂತ ಯೋಚನೆ ಮಾಡ್ದ. ತನ್ನ ಜೀವನವನ್ನ ಹಿಂದೆ ತಿರುಗಿ ನೋಡಿಕೊಂಡ. ಅವನಿಗೆ ಲಾಸ್ಟ್ ಟೈಮ್ ಯಾವಾಗ ದುಃಖ ಆಗಿತ್ತು ಅನ್ನೋದೇ ನೆನಪಿಲ್ಲ. ನಮಗೆಲ್ಲ ನೆನಪಿದೆ, ನಮ್ಗೆ ಯಾವಾಗ ಲಾಸ್ಟ್ ದುಃಖ ಆಯ್ತು, ಈಗ ಟ್ರಾಫಿಕಲ್ಸ್ಗೆ ಹಾಕೊಂಡಾಗ ಆಯ್ತು. ಯಪ್ಪ ಎಲ್ಲ 5 ಗಂಟೆಗೆ ಮುಟ್ತೀವೋ ಇಲ್ಲೋ ಅಂತ ದುಃಖ ಆಯ್ತು. ಹಿಂಗ್ ಲಾಸ್ಟ್ ನಮ್ಗೆ ಯಾವಾಗ ದುಃಖ ಆಯ್ತು ಅನ್ನೋ ನಂಗೆ ನೆನಪಿದೆ. ಜನಕ ಮಹಾರಾಜನಿಗೆ ಕೊನೆಗೆ ಯಾವಾಗ ದುಃಖ ಆಯ್ತು ಅಂತ ನೆನಪಿಲ್ಲ. ಅಷ್ಟು ವರ್ಷ ಆಗೋಗಿತ್ತು ಅವನು ದುಃಖಪಟ್ಟು. ದೇವರ ಅನುಗ್ರಹ, ಇದನ್ನ ಹೆಂಗ್ ಚಿಂತನೆ ಮಾಡಬೇಕು. ಇವತ್ ನಾನು ಸುಖವಾಗಿದ್ದೀನಲ್ಲ, ನಾನು ಗರ್ವ ಪಡಬಾರ್ದಂತ. ದೇವರು ನನಗೆ ಅನುಗ್ರಹ ಮಾಡಿ ಪ್ರಸಾದ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಒಳ್ಳೆ ಮನೆ, ಮಕ್ಕಳು, ಹೆಂಡತಿ,
ಎಲ್ಲ ಭಾಗ್ಯ, ಇದು ದೇವರ ಪ್ರಸಾದ. ಎರಡಕ್ಕೂ ದೇವರ ಪ್ರಸಾದ ಅನ್ನೋ ಚಿಂತನೆ ಬೇಕು. ಸುಖ ದುಃಖ ಎರಡೂ ದೇವರ ಪ್ರಸಾದವೇ. ದುಃಖ ನಾವೇ ಸಂಪಾದನೆ ಮಾಡಿದ್ದೇನು? ದೇವರ ಪ್ರಸಾದವೇ. ಸುಖ ಬಂದಾಗ ನನ್ನಿಂದ ಆಯ್ತು ಅಂತೀವಿ, ದುಃಖ ಬಂದಾಗ ದೇವರನ್ನ ಬೈತೀವಿ. ದುಃಖ ಆದ್ರೆ ದೇವರನ್ನ ಬೈತೀವಿ, ಸುಖ ಆದ್ರೆ ನಾನು ಸಂಪಾದನೆ ಮಾಡಿದ್ದು ಅಂತೀವಿ. ಅಲ್ಲ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ದಾಸರಂತ. ಹೀಗಾಗಿ ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ, ಅವನು ಅನ್ಕೊಂಡ ನಾನು ಎಷ್ಟೋ ವರ್ಷ ಆಗೋಯ್ತಲ್ಲ ದುಃಖವನ್ನ ನೋಡಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾರೆ, ಅಸಾಧು ಸಮ್ಮತಂ ವಾಕ್ಯಂ, ಈ ತರ ಮಾತಾಡಬಾರ್ದು ಅಂತ. ಯಾವಾಗ ಗರ್ವದಿಂದ ನಾನ್ ತುಂಬಾ ಸುಖವಾಗಿದ್ದೀನಿ ಅಂತ ಮಾತನಾಡಬಾರ್ದು. ದೇವರಂದ ತೋರಿಸ್ತೀನಿ ಅಂದ, ದುಃಖವನ್ನ ತೋರಿಸ್ತೀನಿ ಅಂದ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ದೇವರಿಗೆ ಅನಂತ ಕೈಗಳಿವೆ. ಸಹಸ್ರ ಅನ್ನೋ ಶಬ್ದಕ್ಕೆ ಆಚಾರ್ಯರು ಅಲ್ಲಿ ಅನಂತ ಅಂತ ಅರ್ಥ ಮಾಡಿದ್ದಾರೆ. ಸಹಸ್ರ ಶಬ್ದ ಅನಂತವಾಚಿ ಅಂತ. ಯಾರೋ ಒಬ್ರು ಹೀಗೆ ಈ ಪುರುಷ ಸೂಕ್ತ ಕೇಳಿದ್ರು, ಪುರುಷ ಸೂಕ್ತ ತಪ್ಪು ಅಂದ್ರು. ಯಾಕೆ? ದೇವರಿಗೆ ಸಹಸ್ರ ಶೀರ್ಷ ಅಂತ ಹೇಳ್ತಾರೆ. 1000 ತಲೆ ಇದೆ. 1000 ತಲೆ ಇದೆ ಅಂದ್ಮೇಲೆ 2000 ಕಣ್ಣಿರ್ಬೇಕು. ಇಲ್ಲೇನ್ ಹೇಳ್ತಾರೆ? ಸಹಸ್ರಾಕ್ಷ ಅಂತ ಮತ್ 1000 ಕಣ್ಣೇ ಹೇಳ್ತಾರೆ. ದೇವರಿಗೆ 2000 ಕಣ್ಣು ಇರ್ಬೇಕಲ್ಲ ಅಂದ್ರು. ಅದಕ್ಕೆ ಆಚಾರ ಅಂದ್ರು, ಸಹಸ್ರ ಶಬ್ದಕ್ಕೆ ಅಲ್ಲಿ ಸಹಸ್ರ ಅಂದ್ರೆ 1000 ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ಸಹಸ್ರ ಶಬ್ದ ಅನಂತವಾಚಿ. ದೇವರು ಕೊಟ್ರೆ 1000 ಕೈಗಳಿಂದ ಕೊಡ್ತಾನೆ. ಕಿಮಲಭ್ಯಂ ಪ್ರಸನ್ನೇ ಶ್ರೀನಿಕೇತನೆ. ದೇವರ ಪ್ರಸನ್ನನಾಗಿ ಬಿಟ್ರೆ ಜಗತ್ತಿನಲ್ಲಿ ದುರ್ಲಭವಾದದ್ದು ಯಾವುದಿದೆ? 1000 ಕೈಗಳಿಂದ ಕೊಡ್ತಾನೆ. ದೇವರು ಈಸ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರೆ 1000 ಕೈಯಿಂದ ಈಸ್ಕೊತಾನೆ. ನನಗಿರೋದು 2 ಕೈ, ಈಸ್ಕೊಳ್ಳಿಕ್ಕೂ 2 ಕೈ ಇದೆ, ಮುಚ್ಚಿಟ್ಕೊಳ್ಳಿಕ್ಕೂ 2 ಕೈ ಇದೆ. ದೇವರ ಹತ್ರ 1000 ಕೈ ಇದೆ. ಆದ್ದರಿಂದಾಗಿ 1000 ಅಂದ್ರೆ ಅನಂತ. ಎಚ್ಚರ ಇರ್ಬೇಕು. ತೋರಿಸ್ತೀನಿ ದುಃಖ ಅಂದ. ಕದಾಚಿತ್ ದೈವ ಯೋಗೇನ ಕುಶಕೇತು ರಂಗಾಂತತಿ. ದೇವರು ಎಷ್ಟು ಕರೆಕ್ಟಾಗಿ ಡಿಸ್ಟರ್ಬ್ ಮಾಡ್ತಾನೆ ಅಂದ್ರೆ, ಈ ದ್ರಾಕ್ಷಿ ಹಣ್ಣಲ್ಲೆಲ್ಲ ಮಧ್ಯದಲ್ಲಿ ಒಂದು ಡೇಟ್ ಇರುತ್ತೆ, ಅದಕ್ಕೆಲ್ಲ ಚಿಕ್ಕ ಚಿಕ್ಕ ಹಣ್ಣುಗಳು ಅಂಟುಕೊಂಡಿರುತ್ತಲ್ಲ, ಹಾಗೆ ಕೆಲವು ಕುಟುಂಬಗಳಿರುತ್ತೆ. ಒಬ್ಬ ವ್ಯಕ್ತಿಯನ್ನ ಅವಲಂಬನ ಮಾಡ್ಕೊಂಡು ಎಲ್ಲ ನಡೀತಾ ಇರುತ್ತೆ. ಆ ಮಧ್ಯದಲ್ಲಿರೋದನ್ನ ಎತ್ತಿ ಬಿಡ್ತಾನೆ ದೇವರು. ಇಡೀ ರಾಜ್ಯವನ್ನ ಕುಶಕೇತು ನೋಡ್ಕೊತಾ ಇದ್ದ. ಹೆಂಡತಿ, ಮಕ್ಕಳು, ಫೈನಾನ್ಸು, ಹೊರ ರಾಜ್ಯದ ಶತ್ರುಗಳು ಎಲ್ಲ ಒಂದೇ. ದೇವರು ಅವನನ್ನ ಎತ್ತಿ ಬಿಟ್ಟ. ಕಲಾಸ್, ಎಲ್ಲ ಡಿಸ್ಟರ್ಬ್ ಆಗೋಯ್ತದೆ. ಕುಶಕೇತು ಸತ್ತು ಹೋದ್ರೆ ಅವನ ಹೆಂಡತಿ, ಆಗೆಲ್ಲ ಸಹಗಮನಕ್ಕೆ ಹೋಗುವ ಪದ್ಧತಿ, ಸಹಗಮನಕ್ಕೆ ಹೋಗ್ತಾ ಇದ್ದ. ಪುಟ್ಟ ಪುಟ್ಟ ಮಕ್ಕಳು. ಇವನಿಗೆ 80,000 ವರ್ಷ, ಮಕ್ಕಳಿಗೆ 5 ವರ್ಷ. ಎಷ್ಟು ಡಿಫ್ರೆನ್ಸ್ ನೋಡ್ರಿ ಅಪ್ಪ ಮಕ್ಕಳಿಗೆ. ತಂದೆಗೆ 80,000, ಜಾನಕಿಗೆ 5 ವರ್ಷ. ಇಬ್ಬರು ಸಹಗಮನಕ್ಕೆ ಹೋಗುವಾಗ ಅಳುತ್ತಾನ್, ಅಯ್ಯೋ ನೀನ್ ಸಹಗಮನಕ್ಕೆ ಹೋಗ್ಬಿಟ್ರೆ ನಾನು ಏನ್ ಮಾಡ್ಲಿ? ತುಂಬಾ ವಯಸ್ಸಾಗಿ ಹೋಗಿದೆ, ಯಾರಿಗೂ ಬೇಡ ಮುಪ್ಪು. ಯಾರಿಗಾದ್ರೂ ಇಷ್ಟಪಟ್ಟು ಒಪ್ಪಿಕೊಳ್ಳೋ ತರ ಮುಪ್ಪು ಯಾರು ಒಪ್ಪಿಕೊಳ್ಳೋದಿಲ್ಲ. ಎಲ್ಲಾರಿಗೂ ದೊಡ್ಡ ಶತ್ರು ಯಾವುದು ಅಂದ್ರೆ ಈ ಮುಪ್ಪು. ವಯಸ್ಸಾದ್ರೂ ವಯಸ್ಸಾಗದೇ ಇದ್ದಾಗಿರ್ಬೇಕು ಅನ್ಕೋತೀವಿ, ಆದ್ರೆ ವಯಸ್ಸಾಗಿದ್ದು ಸುಳ್ಳಾಗೋದೇ ಇಲ್ಲಲ್ಲ. ಕಾಲಚಕ್ರ ತಿರುಗತ್. ಭಾಗವತದಲ್ಲಿ ಅದೇ ಮಾತು ಹೇಳ್ತಾರೆ, ಅತಿ ತೀಕ್ಷ್ಣವಾಗಿ ತಿರುಗುವ ಚಕ್ರ ಯಾವುದು ಅಂದ್ರೆ ಅದು ಕಾಲಚಕ್ರ ಅಂತ, ತಿರುಗ್ತಾ ಇರುತ್ತೆ. ಆದ್ದರಿಂದಾಗಿ 80,000 ವರ್ಷ ನನಗಾಗಿದೆ. ಈಗಿಂಥ ದುಃಖ ಯಾರಿಗೆ ಕಷ್ಟಗಳೇ ಗೊತ್ತಿಲ್ಲ ಅವರಿಗೆ ಒಮ್ಮೆ ಭಾರಿ ಕಷ್ಟ ಬಂದ್ರೆ ತಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಕುಂತಿ ಒಂದು ಪ್ರಾರ್ಥನೆ ಮಾಡ್ತಾಳೆ, ನನಗೆ ಕಷ್ಟಗಳನ್ನ ಕೊಡು ಅಂತ ಕೇಳ್ತಾಳೆ. ಮೇಲಿಂದ ಮೇಲೆ ಜೀವನದಲ್ಲಿ ಕಷ್ಟ ಬರಬೇಕಂತ. ಕಷ್ಟ ಬಂದ್ರೇನೆ ಜೀವನ ಇಷ್ಟ ಆಗತ್ತೆ. ತುಂಬಾ ಚೆನ್ನಾಗಿದ್ದಾಗ ಎಲ್ಲಾರು ತುಂಬಾ ಚೆನ್ನಾಗೇ ಇರ್ತಾರೆ ನಮ್ ಜೊತೆಗೆ. ನಾವು ಚೆನ್ನಾಗಿಲ್ದೇ ಇದ್ದಾಗ ಯಾರು ನಮ್ ಜೊತೆಗೆ ಚೆನ್ನಾಗಿರ್ತಾರೆ ಅನ್ನೋದನ್ನ ನೋಡೋದಕ್ಕಾದ್ರೂ ನಾವ್ ಒಂದ್ಸರಿ ಚೆನ್ನಾಗಿಲ್ದೇ ಇದ್ದಂಗೆ ಇರಬೇಕಂತ. ಮುಂತಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಯಾರೋ ಜೊತೆಗೆ ಬರ್ತಾರೋ ಬರಲ್ಲೋ ಅನ್ನೋದು ಕಷ್ಟ ಬಂದಾಗ ಗೊತ್ತಾಗುತ್ತೆ. ಅದರಲ್ಲಿಯೂ ಇವನಿಗೆ ಕಷ್ಟ ಅಂದ್ರೆ ಗೊತ್ತಿರ್ಲಿಲ್ಲ. 80,000 ವರ್ಷ ವಯಸ್ಸಾಗಿದೆ, ದಿಢೀರಂತ ಇಂಥ ಕಷ್ಟ ಬಂದಿದೆ. ಬಹಳ ಯೋಚನೆ ಮಾಡ್ತಾನೆ. ಏತಾವತ್ ಕಾಲ ಪರ್ಯಂತಂ ಅದೃಷ್ಟಂ ದುಃಖ ಸಂಚಯಂ. ಒಂದು ದಿನ ನಾನು ದುಃಖ ನೋಡ್ಲಿಲ್ಲ, ಅಯ್ಯೋ ಎಂಥ ದುಃಖ ಬರ್ತಾ ಇದೆ.
ಅಷ್ಟು ದುಃಖದಲ್ಲಿ ಮಕ್ಕಳು ಚಿಕ್ಕವರಿದ್ದರಿಂದ ತಮ್ಮನ ಹೆಂಡತಿಯ ಪ್ರೇತ ಕಾರ್ಯವನ್ನ ಸ್ವತಃ ಜನಕ ಮಹಾರಾಜ ಮಾಡಿದ. ಆ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಗಟ್ಟಿಯಾಗಿ ಅಪ್ಕೊಂಡಂತ ಜನಕ ಮಹಾರಾಜ. ಅವರಿಗಂತಾನ, ಅಯ್ಯೋ ತಾಯಿ ಇಲ್ಲದೆ ನೀವೆಲ್ಲ ಹೆಂಗ್ ಬದುಕ್ತೀರಿ? ಯಾವ ಸ್ಥಾನವನ್ನ ಬೇಕಾದ್ರೂ ಜಗತ್ತಿನಲ್ಲಿ ತುಂಬಬಹುದು, ಮಾತೃಸ್ಥಾನವನ್ನ ಯಾರು ತುಂಬಲಿಕ್ಕಾಗೋದಿಲ್ಲ. ಅಷ್ಟು ಶ್ರೇಷ್ಠವಾದದ್ದು ಮಾತೃಸ್ಥಾನ. ಬಹಳ ಕಷ್ಟ. ಮೊನ್ನೆ ಶ್ರಾದ್ದದ ಮಹತ್ವ ಹೇಳುವಾಗ ಈ ವಿಚಾರಗಳನ್ನೆಲ್ಲ ಓದ್ತಾ ಇದ್ವಿ. ಯಾಕೆ ತಾಯಿಗೆ ಪಿಂಡದಾನವನ್ನ ಮಾಡಬೇಕು? ಏನಾದ್ರೂ ಒಂದು ಬ್ಯಾಗ್ ಏನೋ ತಗೊಂಡಿರ್ತೀವಿ, ಭಾರ ಆದ್ರೆ ಒಂದು 10 ನಿಮಿಷ ನಿಮ್ ಮನೇಲಿ ಇಟ್ಟಿಲ್ಲಿ ಪಕ್ಕಕ್ಕೆ ಹೋಗಿ ಬರ್ಬೇಕು ಅಂಗಡಿಗೆ ಅಂತ ಇಟ್ಟು ಹೋಗ್ತೀವಿ. ಮಗು ಒಳಗ್ ಗರ್ಭದಲ್ಲಿರತ್ತೆ, 1 ದಿನ ಅಲ್ಲ 2 ದಿನ ಅಲ್ಲ, ಎಷ್ಟು ಕಷ್ಟ ಆಗತ್ತೆ. ಹಾಗೆ ಹೊತ್ಕೊಂಡೇ ಹೋಗ್ತಾಳೆ. ಎಲ್ಲಾದ್ರೂ ಇಟ್ಟು ಹೋಗ್ಲಿಕ್ಕೆ ಬರುತ್ತೆ ನಾ ಗರ್ಭವನ್ನು ಹೊತ್ಕೊಂಡು ಹೋಗ್ಬೇಕು. ತಿನ್ಲಿಕ್ಕಾಗಲ್ಲ, ಮಲ್ಕೊಳ್ಳಿಕ್ಕಾಗಲ್ಲ, ಹೊರಳ್ಲಿಕ್ಕಾಗಲ್ಲ, ಅಷ್ಟು ವೇದನೆ ಪಟ್ಟಿರ್ತಾಳಂತ. ಆದ್ದರಿಂದಾಗಿ ಮಾತೃಹೀನಾಶ್ಚ ಕರ್ಷಿತಾ, ತಾಯಿ ಇಲ್ಲ ಅಂತಾದ್ರೆ ಮಕ್ಕಳು ಕೆಟ್ಟ ಹೋಗ್ತಾರೆ, ಅವರಿಗೆ ಸರಿಯಾದದ್ದು ಸಿಗೋದಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಮೊದಲ ಗುರು ತಾಯಿ, ಅವಳೇ ಇಲ್ಲ ಅಂತಾದ್ರೆ ಹೇಗೆ? ಅಳತಾನ್, ದುಃಖ ಪಡ್ತಾನ್. ಇಷ್ಟು ದುಃಖ ಆಗಿದೆ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಕೂತ್ಕೊಂಡ್ಬಿಟ್ಟ. ವಯಸ್ಸು ಬೇರೆ ಆಗೋಗಿತ್ತು. ಆ ಸಮಯಕ್ಕೆ ಶತಾನಂದರು ಬರ್ತಾರೆ, ಪುರೋಹಿತರವರು. ಪುರೋಹಿತ ಅನ್ನೋ ಶಬ್ದ ಏನ್ ಹೇಳುತ್ತೆ? ಇವತ್ತು ಪುರೋಹಿತರು ಅಂದ್ರೆ ನಾವೇನೋ ಅನ್ಕೊಂಡಿದ್ದೀವಿ. ಇವತ್ತು ಕೆಲವು ಪುರೋಹಿತರು ಹಾಗೇ ಇದ್ದಾರೆ, ಏನೋ ಅನ್ಕೊಳ್ಳೋ ಹಾಗೆ ಇದ್ದಾರೆ. ಪುರೋಹಿತರು ಅಂದ್ರೆ ಈ ಊರಿಗೆ ಹಿತ ಆಗೋದು ಏನು ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕು. ನಾಳೆ ಈ ಊರಿಗೆ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ಇವತ್ತದನ್ನ ಪರಿಹಾರ ಹುಡುಕೋರು ಪುರೋಹಿತರು. ಪುರಕ್ಕೆ ಹಿತ ಮಾಡುವವರೆಲ್ಲ ಪುರೋಹಿತರು. ಹಾಗೆ ನಮ್ಮ ಮನೆಗೆ ಅಂತ ಒಬ್ರು ಪುರೋಹಿತರು, ಹಿಂದೆಲ್ಲ ಕುಲ ಪುರೋಹಿತರು. ನಾವೆಲ್ಲ ಕೇಳ್ತೀವಿ, ಹಿಂದೆಲ್ಲ ಹೀಗಿತ್ತು ಅಂತ ನಾವು ಸಾಲ ಹೇಳೋದು. ಪತ್ರ ಬರಿಬೇಕಾಗಿಲ್ಲ, ಫೋನ್ಗೇನಿಲ್ಲ. ಕುಲ ಪುರೋಹಿತರವರಲ್ಲ, ಪತ್ರ ಬರೆಯೋರಂತ. ನಿಮ್ಮ ಮನೆಯಲ್ಲಿ ಇಂಥ ದಿವಸ ಈ ಕಾರ್ಯಕ್ರಮ ನೀವು ಮಾಡಬೇಕು. ಶ್ರಾದ್ದ, ಪಕ್ಷ, ಹಬ್ಬ, ಹುಣ್ಣಿಮೆ, ಯಾವತ್ತು ಮಗ ಹುಟ್ಟಿದ್ದ ಆ ಮಗನಿಗೆ ಯಾವತ್ತೇನು ಹೋಮ ಮಾಡಬೇಕು, ಅವನ ಜಾತಕದ ಪ್ರಕಾರ ಏನೇನ್ ಮಾಡಬೇಕು, ನಿಮ್ ಜಾತಕದ ಪ್ರಕಾರ ಯಾವಾಗ ಏನೇನು ಶಾಂತಿಗಳಿವೆ ಎಲ್ಲ ಅವ್ರಿಗೆ ಗೊತ್ತಿರೋದು. ಪೂರ್ತಿ ನಮ್ಮ ಬಯೋಡಾಟ ಅವ್ರ ಹತ್ರ ಇರುತ್ತೆ. ಅವ್ರ ಪತ್ರ ಬರೆದು ಮಾಡ್ಸೋರನ್, ನಾನ್ ಇಂಥ ದಿವಸ ಬರ್ತೀನಿ, ಇದನ್ನ ಮಾಡ್ಬೇಕು ಹೀಗೆ ಅಂತ ಹೇಳೋರು. ಅಂಥವ್ರು ಇವತ್ತಿಲ್ಲೂ ಇಲ್ಲ. ಶತಾನಂದರು ಬಂದರು, ಪುರೋಹಿತರು. ವಿಶೇಷವಾಗಿ ಅವರು ಬಂದ್ರೆ ಅವರಿಗೆ ಗೌತಮ ಅಹಲ್ಯೆಯ ಮಗ ಅವರು ಶತಾನಂದರು. ಅವರು ಹುಟ್ಟಿದಾಗ 100 ಪಟ್ಟು ಆನಂದ ಆಯ್ತಂತ. ಆದ್ದರಿಂದ ಅವರಿಗೆ ಶತಾನಂದ ಅಂತ ಹೆಸರು. ಅವರಿಗೆ ವಿಶೇಷವಾಗಿ ಪಾದಪೂಜೆಯನ್ನ ಮಾಡಿದ್ದಾನೆ ಜನಕ ಮಹಾರಾಜ. ಪಾದಪೂಜೆಯನ್ನ ಮಾಡಿ ಅವರನ್ನ ಕರ್ಕೊಂಬಂದು ಕೂಡಿಸಿ ತನ್ನ ದುಃಖವನ್ನ ಹೇಳ್ತಾನೆ. ನನಗೆ ತುಂಬಾ ವಯಸ್ಸಾಗೋಗಿದೆ, ಮಕ್ಕಳು ತುಂಬಾ ಚಿಕ್ಕವರು. ನೋಡ್ರಿ ಎಷ್ಟು ಕಷ್ಟ ಇದೆ. ಜನರೇಷನ್ ಗ್ಯಾಪ್ ಕರೆಕ್ಟ್ ಆಗಿ ಹೇಳುತ್ತೆ. ವೃದ್ಧತ್ವಾದ ಆತ್ಮನಶ್ಚೈವ ಪುತ್ರಾಣಂಚೈವ ಶೈಶವಾತ್. ಮಕ್ಕಳೆಲ್ಲ ತುಂಬಾ ಚಿಕ್ಕವರಿದ್ದಾರೆ, ನಾನು ತುಂಬಾ ವಯಸ್ಸಾಗಿ ಹೋಗಿದೆ. ಅದರಲ್ಲಿ ಹೆಣ್ಣು ಮಕ್ಕಳು ಬೇರೆ ಇದ್ದಾರೆ. ಕನ್ಯಾನಾಂಚ ವರಾಭಾವ. ಈ ಹೆಣ್ಣು ಮಕ್ಕಳಿಗೆ ಹೇಗೆ ವರ ಹುಡುಕೋದು ದೊಡ್ಡ ಚಿಂತೆ. ಹತ ಬಂದೋರು ಮಹಾಮುನೆ. ಬಂಧುಗಳು ಸತ್ತು ಹೋಗ್ಬಿಟ್ರು, ತಮ್ಮನ ಹೆಂಡತಿ. ಶತ್ರುಗಳು ಜಾಸ್ತಿ ಇದ್ದಾರೆ, ರಾವಣ, ಇಂದ್ರಜಿತ್ತು ಇವರೆಲ್ಲ ಇದ್ದಾರೆ. ಯಾವಾಗ ಬೇಕಾದ್ರೆ ನನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದಾರೋ. ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ಬಂದು ಬಿಡ್ತಾನ ರಾವಣ. ಆದ್ದರಿಂದಾಗಿ ಇದನ್ನೆಲ್ಲ ನಾನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಇದು ದೊಡ್ಡ ಸಮಸ್ಯೆ ನನಗೆ. ಇನ್ನೊಂದು ಸಮಸ್ಯೆ ಇದೆ. ನನ್ನ ಮಗಳಿದ್ದಾಳಲ್ಲ ಸೀತಾ, ನೋಡ್ಲಿಕ್ಕೆ ತುಂಬಾ ರೂಪವತಿ. ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಸೀತೆ ಆದ್ರೆ ಏನಿರ್ಬೇಕು. ಸೀತಾಯಾಶ್ಚತಿ ರೂಪಾಯ, ಅಷ್ಟು ಸುಂದರಿಯಾದ ಸೀತೆಯೇ. ಅವಳಿಗೆ ಒಳ್ಳೆ ಗಂಡ ಸಿಗಬೇಕು, ಸ್ವರೂಪನಾದ ಪುರುಷ ಸಿಗಬೇಕು. ಸಿಗುತ್ತಾನೋ ಇಲ್ವೋ ಚಿಂತೆ. ಏನ್ ಚಿಂತೆ ಮಾಡಕ್ರಿ, ಈಗ 5 ವರ್ಷ ಸೀತೆಗೆ ಅಂತ ಅನ್ಕೋಬೇಡ್ರಿ. 8ನೇ ವಯಸ್ಸಿಗೆ ಮದುವೆ ಮಾಡುವ ಕಾಲ ಆಗ. 8 ವರ್ಷ ಭವೇತ್ ಕನ್ಯಾದಾನ ಅಂದ್ರೇನು? 8ನೇ ವಯಸ್ಸಿಗೆ ಮಾಡಬೇಕು. ಸೀತಾ ದ್ರೌಪದಿ ಎಲ್ಲ 8ನೇ ವಯಸ್ಸಿಗೆ ಮದುವೆ ಆದವು. ಒಂದು ಮಾತು ಹೇಳ್ತಾರೆ, ಹೆಣ್ಣು ಮಕ್ಕಳು ಹೇಗೆ ಬೆಳೀತಾರೆ ಅಂದ್ರೆ ಹಿಂಗ್ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಎದೆ ಎತ್ತರಕ್ಕೆ ಬೆಳೆದು ನಿಂತು ಬಿಡ್ತಾರಂತೆ.
ಗೊತ್ತಾಗೋದೇ ಇಲ್ಲ. ಸೆರಗಿನಲ್ಲಿ ಕೆಂಡ ಕಟ್ಕೊಂಡು ಓಡಾಡ್ದ ಹಾಗೆ ಅಂತ ನಮ್ಮ ಕನ್ನಡದಲ್ಲಿ ಮಾತು ಹೇಳ್ತಾರೆ. ಸುಟ್ಬಿಡತ್ತು. ಹೀಗಾಗಿ ಒಳ್ಳೆ ಹುಡುಗ ಸಿಗಬೇಕು. ಕೆಲವು ಕಡೆ ವ್ಯತ್ಯಾಸ ಆಗೋಗಿರುತ್ತೆ. ಹುಡುಗಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾಳೆ, ಅವಳನ್ನ ಮುಟ್ಟಬೇಕು ಅಂದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು, ಅಷ್ಟು ಚೆನ್ನಾಗಿರ್ತಾಳೆ. ಹುಡುಗನ್ ಮುಟ್ಟಿದ್ರೆ ಕೈ ತೊಳ್ಕೊಬೇಕು, ಹಂಗಿರ್ತಾನೆ. ಹಿಂಗೆ ಕೆಲವು ಕೂಡು ಬಿಡತ್. ಅಥವಾ ಹುಡುಗ ತುಂಬಾ ಚೆನ್ನಾಗಿರ್ತಾನೆ, ಹುಡುಗಿ ಉಲ್ಟ. ಈ ತರದ್ದೆಲ್ಲ ವ್ಯತ್ಯಾಸಗಳಿರತ್. ಹಾಗಾದ್ರೆ ನನ್ನ ಮಗಳಿಗೆ ಒಳ್ಳೆ ರೂಪವಂತನಾದ ಹುಡುಗ ಬೇಕು. ಇದ್ರ ಜೊತೆಗೆ ಒಳ್ಳೆ ದೀರ್ಘಾಯುಷ್ಯಾದಂತಹ ಮಕ್ಕಳು ಮೊಮ್ಮಕ್ಕಳಾಗಬೇಕು, ಒಳ್ಳೆ ಅಳಿಯಂದ್ರು ಸಿಗಬೇಕು. ಏಕದೇಶಾಧಿಪಸ್ಯ ಇವ ಸ್ನುಷಾಸ್ತಾಶ್ಚ ಭವಂತಿತಿ. ನನಗೊಂದು ದೊಡ್ಡ ಆಸೆ ಇದೆ ಅಂತ ಜನಕ ಮಹಾರಾಜ. ಏನು ಅಂದ್ರೆ, ಒಟ್ಟು ತಮ್ಮನ ಮಕ್ಕಳು ಇವನ ಮಗಳು ಸೇರಿ 4 ಜನ. ಇವರೆಲ್ಲ ಒಂದೇ ಮನೆಗೆ ಸೊಸೆಯಾಗಿ ಹೋಗ್ಬೇಕು. ಒಬ್ಬ ರಾಜನ ಮಕ್ಕಳಿಗೆನೆ ಸೊಸೆಯಂದ್ರ ಆಗ್ಬೇಕು. ಒಬ್ಬನೇ ರಾಜಮಗನಿಗೆ 4 ಜನ ಹೆಂಡತಿಯರಲ್ಲ, ರಾಜನ 4 ಜನ ಮಕ್ಕಳಿಗೆ ಇವ್ರು 4 ಜನ ಸೊಸೆಯಂದ್ರಾಗಿ ಹೋಗ್ಬೇಕು. ಅದು ನನಗೆ ಆಸೆ. ಯಾವ ಉಪಾಯದಿಂದ ಇದೆಲ್ಲ ಆಗತ್ತೆ ಹೇಳು ಅಂತ ಹೇಳಿದಾಗ ಶತಾನಂದರು ಅಂತಾರೆ, ಬಹಳ ಅದ್ಭುತವಾದ ಮಾತಾಡ್ತಾರೆ. ನೀನು ಹೇಳಿದ ಎಲ್ಲಾ ಸಮಸ್ಯೆಗಳಿಗೂ ಕೆಲವೊಂದ್ಸರಿ ಕೆಲವರು ಸಮಸ್ಯೆಗಳನ್ನು ಹೇಳ್ತಾರೆ ನೋಡ್ರಿ. ಈ ಡಾಕ್ಟರ್ ಹತ್ರ ಕೆಲವ್ರು ಹೋಗ್ತಾರೆ, ಏನಾಗಿದೆ ಅಂತ ಡಾಕ್ಟರ್ ಕೇಳ್ತಾರೆ. ಇವ್ರು ಹೇಳ್ತಾ ಹೋದಾಗ ಡಾಕ್ಟರ್ಗೆ ಡೌಟ್ ಬಂದ್ಬಿಡತ್, ನಾನು ಇಷ್ಟು ಓದಿನೋ ಇಲ್ವೋ ಅಂತಂತಾವೆಲ್ಲ ಹೇಳ್ಬಿಡ್ತಾರೆ ಡಾಕ್ಟರ್ ಮುಂದೆ. ಕಂಟಿನ್ಯೂಸ್ ಬಿಡದೆ ಹೇಳ್ಬಿಡೋದು, ಅವನಿಗೆ ನೆನಪಿರೋದಿಲ್ಲ. ಹಾಗೆ ಇವನ್ ಕೇಳಿದ ಹಾಗೆ ಇತ್ತು. ಇದೆಲ್ಲದಕ್ಕೂ ಒಂದೇ ಉಪಾಯ, ಒಂದೇ. ಇವತ್ತು ನೀವು ನೋಡ್ರಿ, ಯಾರು ಏನಾದ್ರೂ ಒಂದು ರೋಗಕ್ಕೆ ಹೋದ್ರೆ 1 ರೋಗಕ್ಕೆ 10 ಟ್ಯಾಬ್ಲೆಟ್ ಕೊಡ್ತಾರೆ ಇವತ್ತು. ಹಿಂದೆಲ್ಲ 10 ರೋಗಕ್ಕೆ ಒಂದೇ ಕೊಡೋರು. ವ್ಯತ್ಯಾಸ ಇದೆ. ಇವ್ರು ಶತಾನಂದರ್ ಅಂತಾರೆ, ನಿನಗೆ ಏನಿಷ್ಟು ಸಮಸ್ಯೆ ಇದೆ ಅಲ್ಲ, ಇದಕ್ಕೆ ಒಂದೇ ಪರಿಹಾರ ಇದೆ, ಶ್ರೀನಿವಾಸ ಕಲ್ಯಾಣ ಕೇಳುವ. ಯಾರು ಶ್ರೀನಿವಾಸ ಕಲ್ಯಾಣವನ್ನ ಕೇಳುತ್ತಾರೆ, ಸಭವಿಷ್ಯಂ ಸಹೋತ್ತರಂ, ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಶ್ರೀನಿವಾಸ ಕಲ್ಯಾಣವನ್ನ ಯಾರು ಕೇಳ್ತಾರೋ ಎಲ್ಲಾ ದುಃಖಗಳು ಪರಿಹಾರವಾಗುತ್ತೆ. ಎಲ್ಲಾ ದುಃಖ ಪರಿಹಾರ. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಜನಕ ಮಹಾರಾಜನಿಗೆ ಇದ್ದ ದುಃಖ ದೇವರು ನನಗೆ ಇವತ್ತು ಕೊಟ್ಟಿಲ್ಲ, ಆದ್ರೆ ನನಗೆ ದುಃಖಗಳನ್ನ ಕೊಡಬೇಡ ಸ್ವಾಮಿ, ನಿನ್ನ ಮಹಿಮೆಯನ್ನ ಶ್ರದ್ಧೆಯಿಂದ ನಾನು ಶ್ರವಣ ಮಾಡ್ತೀನಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಿದ್ರ ಬಗ್ಗೆ ವರ್ಣನೆ ಹೇಳ್ತಾರೆ ಅಂದ್ರೆ, ಯಾರು ದುಡ್ಡು ಬೇಕು ಅಂತ ಕೇಳ್ತಾರೋ ಅವ್ರಿಗೆ ದುಡ್ಡು ಸಿಗುತ್ತೆ. ಯಾರಿಗೆ ಮಗ ಹುಟ್ಟಬೇಕು ಅಂತ ಆಸೆ ಇದೆ ಅವ್ರಿಗೆ ಮಗ ಹುಟ್ಟುತ್ತಾನ. ರೋಗ ಪರಿಹಾರ ಆಗಬೇಕು ಅಂತ ಇದನ್ನು ಕೇಳಿದ್ರೆ ರೋಗ ಪರಿಹಾರವಾಗುತ್ತೆ. ಜ್ಞಾನ ಸಾಧನವಾಗಬೇಕು ಅಂದ್ರೆ ಜ್ಞಾನ ಸಿಗತ್ತೆ. ಯಾವಾಗ್ಲೂ ಮತ್ತೇನಾದ್ರೂ ಒಂದು ಔಷಧಿ ನಾವು ತಗೋಬೇಕಾದ್ರೆ ಮೊದ್ಲು ಯಾರು ತಗೊಂಡು ಸಕ್ಸಸ್ ಆಗಿರ್ಬೇಕು ಅಂದ್ರೆ ನಾವು ತಗೋತೀವಿ, ಹೌದಾ ಇಲ್ವೋ? ವ್ಯಾಕ್ಸಿನ್ ಬಂತು, ನೇರವಾಗಿ ನಾವು ತಗೊಂಡ್ವಾ? ಕೆಲವರೆಲ್ಲ ತಗೊಂಡು ಅವ್ರು ಚೆನ್ನಾಗಿದ್ದಾರ, ಸತ್ರ, ಬದುಕಿದ್ರ, ಜ್ವರ ಬಂತ, ನೆಗಡಿ ಬಂತ, ಏನಾದ್ರೂ ಎಫೆಕ್ಟ್ ಆಯ್ತಾ, 10 ಸರಿ ಇಂಟರ್ನೆಟ್ ಸರ್ಚ್ ಮಾಡಿ ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿ ಕೊನೆಗೆ ನಮ್ಮ ಮನೆ ಪಕ್ಕದ ಮನೆಯವ್ರು ತಗೊಂಡು ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಹೋಗ್ತೀವಿ ಅಲ್ಲಿ ನಿಂತದ್ದು. ಹಾಗಾದ್ರೆ ಯಾರಿದನ್ ಕೇಳಿ ಒಳ್ಳೆ ಸ್ಥಾನವನ್ನ ಪಡೆದಿದ್ದಾರೆ? ಶತಾನಂದರಂತಾರೆ, ಬ್ರಹ್ಮ ಪದಂಗತಃ, ಬ್ರಹ್ಮದೇವರು ಇದನ್ನ ಕೇಳಿಯೇ ಬ್ರಹ್ಮಸ್ಥಾನಕ್ಕೆ ಹೋಗಿದ್ದಂತ ಶ್ರೀನಿವಾಸ ಕಲ್ಯಾಣವನ್ನ ಕೇಳಿ. ನೋಡ್ರಿ, ಇದಕ್ಕಿಂತ ಬೇರೆ ಬೇಕ? ರುದ್ರದೇವರು ವಿಷ ಕೊಡೋದ್ರಲ್ಲ, ಆ ಉರಿ ತಡ್ಕೊಳ್ಲಿಕ್ಕಾಗ್ಲಿಲ್ಲ ರುದ್ರದೇವರಿಗೆ. ಶ್ರೀನಿವಾಸ ಕಲ್ಯಾಣ ಕೇಳಿದ್ರಂತೆ, ಆಮೇಲೆ ಉರಿ ಕಡಿಮೆ ಆಯ್ತಂತ ರುದ್ರದೇವರು. ಇಂದ್ರ ತಾನು ಸ್ವರ್ಗಾಧಿಪತ್ಯವನ್ನ ಪಡೆದದ್ದೇ ಶ್ರೀನಿವಾಸ ಕಲ್ಯಾಣವನ್ನ ಕೇಳಿ ಅಂತ. ಇದಕ್ಕಿಂತ ಎಕ್ಸಾಂಪಲ್ ಬೇಕಾ ಅಂತಾರೆ ಶತಾನಂದರು. ಕೇಳು ಜನಕ ಮಹಾರಾಜ, ಇನ್ನೇನ್ ಹೇಳಿ ಅಂತ ಹೇಳಿದಾಗ ಆಗ ಜನಕ ಮಹಾರಾಜ ಹೇಳ್ತಾನೆ, ಹಾಗಾರೆ ಆ ವೈಕುಂಠ ಮಹಾತ್ಮ್ಯವನ್ನ ಹೇಳ್ರಿ ಅಂತ ಕೇಳಿದಾಗ ಶತಾನಂದರಂತಾರೆ, ಕೃತಯುಗದಲ್ಲಿ ಇದಕ್ಕೆ ವೃಷಭಾದ್ರಿ ಅಂತ ಆ ಪರ್ವತಕ್ಕೆ ಹೆಸರು. ಇದನ್ನ 4 ಯುಗದಲ್ಲಿ 4 ಬೇರೆ ಬೇರೆ ಹೆಸರಿದೆ ಒಂದೇ ಪರ್ವತಕ್ಕೆ. ಇವತ್ತೇ ನಾವು ವೆಂಕಟಾಚಲ ಅಂತೀವಿ, ಕೃತಯುಗದಲ್ಲಿ ವೃಷಭಾದ್ರಿ, ತ್ರೇತಾಯುಗದಲ್ಲಿ ಅಂಜನಾದ್ರಿ, ದ್ವಾಪರ ಯುಗದಲ್ಲಿ ಶೇಷಾದ್ರಿ, ಕಲಿಯುಗದಲ್ಲಿ ವೆಂಕಟಾದ್ರಿ. ಯಾಕೆ ಈ ಹೆಸರು ಬಂತು ಅಂದ್ರೆ, ಕೃತಯುಗದಲ್ಲಿ ವೃಷಭಾಸುರ ಅಂತ ಒಬ್ಬ ಇದ್ದ, ಅತ್ಯಂತ ಕ್ರೂರ ಕರ್ಮಿ ಅವನು. ಆ ಪರ್ವತವನ್ನ ವಾಸ ಮಾಡಿಕೊಂಡು ಇದ್ದ.
ಅಲ್ಲಿರುವಂತಹ ಅನೇಕ ಮುನಿಗಳಿಗೆ ನಾನಾ ರೀತಿಯಾದ ಉಪದ್ರವಗಳನ್ನ ಕೊಡ್ತಾ ಇದ್ನಂತೆ. ಯಾರು? ಆ ವೃಷಭ ಎಂಬುವ ದೈತ್ಯರ ಕೆಲಸವೇ ಇದು. ಇವತ್ತು ಬಹಳ ಜನ ದೈತ್ಯರಿದ್ದಾರೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ. ಹೀಗಿದ್ದಾಗ ಈ ಯಾವ ಋಷಿಮುನಿಗಳೆಲ್ಲ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನ ಮಾಡಿದ್ರೆ ಆಗ ದೇವರು ಆಯ್ತು ನಾನು ನೋಡ್ಕೋತೀನಿ ಎಂದ. ಈ ವೃಷಭ ಹೇಗಿದ್ದ ಗೊತ್ತಾ? ಋಷಿಮುನಿಗಳಿಗೆಲ್ಲ ತೊಂದರೆ ಕೊಡೋನು, ತಾನ್ ದಿನ ದೇವರ ಪೂಜೆ ಮಾಡ್ತಾ ಇದ್ದ. ಹೆಂಗ ಪೂಜೆ ಮಾಡ್ತಾ ಇದ್ದ ಅಂದ್ರೆ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ದಿನಾ ದೇವರಿಗೆ ತಲೆ ಕತ್ತರಿಸಿ ಕೊಡ್ಬೇಕು, ಪೂಜೆ ಮುಗಿಬೇಕು. ಬೆಟ್ಟದ ಮೇಲೆ ಇದ್ದ. ಎಲ್ಲಿದ್ದ ಅಂದ್ರೆ ತುಂಬುರು ತೀರ್ಥದಲ್ಲಿ ಇದ್ದ ಅವನು. ತುಂಬುರು ತೀರ್ಥ ಅಂದ್ರೆ ಬಹಳ ಅದ್ಭುತ ಇದೆ, ಬಹಳ ಅದ್ಭುತ ಇದೆ ತುಂಬುರು ತೀರ್ಥ. ನಮ್ಮ ಸೌಭಾಗ್ಯ ಸ್ವಾಮಿಗಳ ಜೊತೆಗೆ ನಮಗೆ ಒಂದು ಸಾರಿ ತುಂಬುರು ತೀರ್ಥ ಸ್ನಾನ ಆಗಿದೆ. ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಅಸಾಧ್ಯ ಹೋಗೋದು. 2 ಬೆಟ್ಟ ಪೂರ್ತಿ ಹತ್ತಿ ಇಳಿದು ಹೋಗ್ಬೇಕು. ತಂಬೂರಿ ಆಕಾರದಲ್ಲಿ ಒಂದು ಪರ್ವತ ಇದೆ. ಆ ಪರ್ವತದಿಂದ ನೀರು ಬೀಳತ್ತೆ. ಅದು ಬಿದ್ದು ಮುಂದೆ ಒಂದು ಹಳ್ಳ ಇದೆ. ಆ ಹಳ್ಳದಲ್ಲಿ ಬಂದು ನಿಲ್ಲತ್. ಇಷ್ಟು ತಣ್ಣಗಿರತ್ತ ನೀರು ಅಂದ್ರೆ ನೀವು 2 ಬೆಟ್ಟ ಹತ್ತಿ ಹೋಗಿ ಇಳದ ಸುಸ್ತೆಲ್ಲ ಹೋಗ್ಬಿಡತ್ತೆ. ತುಂಬುರು ಎಂಬ ಗಂಧರ್ವ ಬೇರೆ ರಾಜರನ್ನ ಹಾಡಿದ್ದಕ್ಕಾಗಿ ಶಾಪದಿಂದ ತಲೆ ಕೆಳಗಾಗಿ ಬಿದ್ದ ಅಲ್ಲಿ. ಅದು ತುಂಬುರು ತೀರ್ಥ ಅಂತ ಆಯ್ತು. ಬಹಳ ರಮಣೀಯವಾದ ಸ್ಥಳ. ಆಗ ಆ ತುಂಬುರು ತೀರ್ಥದಲ್ಲಿ ಇವನು ದಿನಾ ದೇವರ ಪೂಜಾ ಮಾಡ್ಬೇಕು. ಒಂದು ನರಸಿಂಹ ಸಾಲಿಗ್ರಾಮ ಇಟ್ಟುಕೊಂಡಿದ್ದ. ಒಂದು ಮಾತು ಹೇಳ್ತಾರೆ, ಯಾರ ಮನೆಯಲ್ಲಿ ನರಸಿಂಹ ಸಾಲಿಗ್ರಾಮ ಇದೆ ನಿತ್ಯ ಪೂಜೆ ಆಗ್ಬೇಕು. ನರಸಿಂಹ ಸಾಲಿಗ್ರಾಮಕ್ಕೆ ದಿನಾ ಪೂಜಾ ನೈವೇದ್ಯ ಆಗ್ಬೇಕು. ಬಹಳ ಉಗ್ರ ಅದು, ಬಹಳ ಪ್ರಭಾವಿ ಆದದ್ದು. ಇವನ್ ದಿನಾ ನರಸಿಂಹ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಿದ್ದ. ಅದು ಅಧೋಮುಖ ನರಸಿಂಹ ಸಾಲಿಗ್ರಾಮ ಅಂತ, ಬಹಳ ವಿಶೇಷ. ಆ ಬೆಟ್ಟದ ಮೇಲೆ ಹೂ ಎಲ್ಲಿಂದ ತರೋದು? ಏನ್ ಮಾಡ್ತಿದ್ದ? ದಿನಾ ದೇವರಿಗೆ ಹೂ ಸಮರ್ಪಣೆ ಮಾಡಬೇಕು. ತನ್ನ ತಲೆ ಕತ್ತರಿಸಿ ಇಡಬೇಕಂತ. ಎಲ್ಲಿ? ಆ ಸಾಲಿಗ್ರಾಮಕ್ಕೆ ಪುಷ್ಪ ರೂಪದಲ್ಲಿ. ಇವನಿಗೆ ಪುನಃ ತಲೆ ಬೆಳಿಬೇಕು. ದಿನ ಹಿಂಗೆ. ಎಷ್ಟು ವಿಚಿತ್ರ ನೋಡ್ರಿ. ತಿರುಪತಿಗೆ ಹೋದ್ರೆ ತಲೆ ಕೊಡೋದು ಬೇಡ, ಕೂದಲು ಕೊಡಲ್ಲ. ವಾಪಸ್ ಬರತ್ತೆ ಅನ್ನೋ ಗ್ಯಾರಂಟಿ ಇದೆ. ಕೂದಲೇ ಕೊಡಲ್ಲ, ತಲೆಯಲ್ಲಿಂದ ಕೊಡ್ತೀವಿ. ನಮ್ಮ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಬಾಲಾಜಿ ಬಾಲ್ ಅಂದ್ರೆ ಕೂದಲು, ಕೂದಲಿಂದೇ ದುಡ್ಡು ಮಾಡಿದವನು, ಅದಕ್ಕೆ ಅವನು ಬಾಲಾಜಿ ಅಂತ. ಕೂದಲಿಂದ ದುಡ್ಡು ಮಾಡ್ತಾನ ಸ್ವಾಮಿ. ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬರೀ ಕೂದಲಿಂದ ಬರುತ್ತೆ. ಆದ್ದರಿಂದಾಗಿ ತಲೆ ಕೊಟ್ಟ. ಖಡ್ಗೇನಾಹೃತ್ಯ ಭೂಪತ್ತೆ. ಒಂದು ವಿಶ್ವಾಸ ನಮಗಿರಬೇಕು, ನಾನ್ ದೇವರಿಗೆ ಏನ್ ಕೊಡ್ತೀನಿ, ದೇವರು ಅದನ್ನ ನನಗೆ ವಾಪಸ್ ಕೊಟ್ಟೆ ಕೊಡ್ತಾನೆ. ಇದು ದೇವರ ಸಮುದ್ರ ಒಂದೇ. ಸಮುದ್ರದಲ್ಲಿ ನೀವೇನೇ ಹಾಕ್ರಿ ವಾಪಸ್ ಕೊಡುತ್ತೆ, ಅದಷ್ಟೇ ವಾಪಸ್ ಕೊಡುತ್ತೆ ಸಮುದ್ರ. ದೇವರು ಅದನ್ನು ಅನಂತ ಮಾಡಿ ಕೊಡ್ತಾನೆ. ದೇವರಿಗೆ ನಾವು ಕೊಡ್ಬೇಕು. ಕೊಟ್ಟದ್ದನ್ನ ದೇವರು ಯಾವತ್ತೂ ಇಟ್ಕೊಳ್ಳೋದಿಲ್ಲ, ವಾಪಸ್ ಕೊಡ್ತಾನೆ. ಆ ನಂಬಿಕೆ ನಮ್ಮಲ್ಲಿ ಇಲ್ಲ. 5,000 ವರ್ಷ ದಿನಾ ತಲೆ ಕತ್ತರಿಸ್ಬೇಕು, ಸಾಲಿಗ್ರಾಮದ ಮೇಲೆ ಇಡಬೇಕು. ದಿನಾ ತಲೆ ಕತ್ತರಿಸ್ಬೇಕು, ಸಾಲಿಗ್ರಾಮ. ಪುನಃ ತಲೆ ಬೆಳಿಬೇಕು ಇವನಿಗೆ. ಏನು ವಿಚಿತ್ರ. ಹೀಗೆ ಮಾಡಿದಾಗ ಒಂದು ದಿನ ಶಿಲಾದಲ್ಲಿ ನರಸಿಂಹ ಸಾಲಿಗ್ರಾಮದಿಂದ ಶ್ರೀನಿವಾಸ ದೇವರ ಸಾಕ್ಷಾತ್ಕಾರ ಆಯ್ತು. ಸಂತೋಷ ಆಗೋಯ್ತಂದು ಶ್ರೀನಿವಾಸ ದೇವರಿಗೆ. ಏಳು ಅಂತ ನೋಡಿದ ವೃಷಭನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅತ್ಯುಗ್ರವಾದ ತಪಸ್ಸಲ್ಲ ಇದು, ತಲೆ ಕತ್ತರಿಸಿ ಇಡೋದು ಅಂದ್ರೇನು. ಆಗ ಶ್ರೀನಿವಾಸ ಕೇಳ್ದ, ಏನು ಬೇಕು ಅಂದ. ಕೆಲವರಿಗೆ ವಿಚಿತ್ರ ಆಸೆಗಳಿರುತ್ತೆ, ಏನೇನೇನೋ ಆಸೆಗಳಿರುತ್ತೆ. ನನಗೆ ನಿನ್ ಜೊತೆ ಯುದ್ಧ ಮಾಡಬೇಕು ಅಂತ ಆಸೆ ಅಂದ. ದೇವರ ಜೊತೆ ಯುದ್ಧ ಮಾಡ್ತಾನೆ. ಹೆಂಗ್ ಯುದ್ಧ ಮಾಡಿದ ಅಂದ್ರೆ, ದೇವರು ಏನೇನ್ ವೇಷಗಳನ್ನು ಹಾಕೋತಿದ್ನೋ ಅದನ್ನೆಲ್ಲ ವೃಷಭ ಹಾಕೊಂಡಂತ. ದೇವರು ಗರುಡನ ಮೇಲೆ ಕೂತ್ಕೊಂಡ್ರೆ ಇವನೊಂದು ಮಾಯಾ ಗರುಡನನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಕೂತ್ಕೊಂಡಂತ. ನೋಡ್ರಿ ಹೇಗೆ. ಇಷ್ಟೆಲ್ಲ ಯುದ್ಧ ಮಾಡಿದ ಮೇಲೆ ದೇವರು ಅವನ ತಲೆಯನ್ನ ಕತ್ತರಿಸಿದ. ಇವತ್ತು ನಿನ್ನನ್ನ ಇಷ್ಟು ದಿವಸ ನೀನೇ ತಲೆ ಕತ್ತರಿಸಿ ಇಟ್ಟಿ ವಾಪಸ್ ಬಂತು, ಇವತ್ತು ನಾನು ಕತ್ತರಿಸ್ತೀನಿ, ವಾಪಸ್ ಬರಲ್ಲ ಅಂದ. ಆಯ್ತು ಅಂದ ಅವನು. ಯಾರಿಗೆ ಚಕ್ರ ಸ್ಪರ್ಶ ಆದ್ರೇನೆ ಪಾಪ ಪರಿಹಾರ. ಸ್ವಾಮಿಗಳ ಹತ್ರ ಹೋಗಿ ಯಾಕೆ ಮೈ ಕಾಯಿಸ್ಕೋತೀವಿ ನಾವು, ಯಾಕೆ ಮುದ್ರಾಧಾರಣೆ ಮಾಡಿಸ್ಕೋತೀವಿ? ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯರಿಗೆ ಸಮವಾದ ಪ್ರಭಾ ಸುದರ್ಶನ ಚಕ್ರಕ್ಕಿರುತ್ತೆ.
ನಮ್ಮ ಪಾಪವನ್ನ ಪರಿಹಾರ ಮಾಡುತ್ತೆ ಅಂತೆ ಅದನ್ನ ನಾವು ಮೈಗೆ ಹಾಕಿಸ್ಕೋತೀವಿ. ನಿನ್ನ ಚಕ್ರದಿಂದ ನನ್ನನ್ನು ಕೊಂದು ಬಿಡು ಅಂತ ಅವನೇ ಕೇಳ್ಕೊತಾನೆ. ಯಾಕೆಂದ್ರೆ ನಿನ್ನ ಚಕ್ರ ತಾಕಿದ್ರೆ ಮುಕ್ತಿ ಆಗತ್ತೆ, ಅದರಲ್ಲಿ ಸಂಶಯ ಇಲ್ಲ. ಅದಕ್ಕೆ ನನಗೆ ಮೋಕ್ಷ ಆಗ್ಲಿ. ಆದ್ರೆ ಒಂದಾಸೆ ಏನು, ಈ ಪರ್ವತಕ್ಕೆ ಈ ಯುಗದಲ್ಲಿ ನನ್ನ ಹೆಸರು ಇರಲಿ. ದೇವರ ತಥಾಸ್ತು. ಈಗ ಕೃತಯುಗದಲ್ಲಿ ವೃಷಭಾದ್ರಿ ಅಂತ ಆ ಪರ್ವತಕ್ಕೆ ಹೆಸರು ಬಂತು. ಅದಾದ್ಮೇಲೆ ಜನಕ ಮಹಾರಾಜ ಕೇಳ್ತಾನೆ, ಹಾಗಾದ್ರೆ ತ್ರೇತಾಯುಗದಲ್ಲಿ ಯಾಕೆ ಇದಕ್ಕೆ ಅಂಜನಾದ್ರಿ ಅಂತ ಹೆಸರು ಬಂತು? ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಯಾಕೆ ಬಂತು ಅಂದ್ರೆ, ಕೇಸರಿ ಅಂತ ಒಬ್ಬ ಕಪಿ, ಆ ಕಪಿ ಹೆಂಡತಿ ಅಂಜನಾ ಅಂತ ಅವಳ ಹೆಸರು. ಮಕ್ಕಳಾಗಿರ್ಲಿಲ್ಲ ಅವಳಿಗೆ, ತುಂಬಾ ದುಃಖ ಆಗಿತ್ತು. ಮಕ್ಕಳಾಗಿಲ್ಲ ಅಂತ ತಾನು ತುಂಬಾ ದುಃಖವನ್ನ ಪಡುವಾಗ ಮತಂಗ ಋಷಿಗಳ ಹತ್ರ ಹೋಗಿ ಕೇಳ್ತಾಳೆ. ಮತಂಗ ಋಷಿಗಳು ಹೇಳ್ತಾರೆ, ನೋಡು, ಪಂಪಾ ಸರೋವರದ ಪೂರ್ವ ದಿಗ್ಭಾಗದಲ್ಲಿ ಹೋಗು, ಅಲ್ಲಿ ನರಸಿಂಹಾಶ್ರಮ ಇದೆ, ಅದರಿಂದ ಬಲಭಾಗದಲ್ಲಿ ನಾರಾಯಣಗಿರಿ ಅಂತ ಇದೆ, ಅಲ್ಲಿ ಸ್ವಾಮಿ ತೀರ್ಥ ಇದೆ, ಸ್ವಾಮಿ ಪುಷ್ಕರಣಿ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು, ಅಶ್ವತ್ಥ ಪ್ರದಕ್ಷಿಣೆಯನ್ನ ಮಾಡು, ವರಾಹದೇವರ ದರ್ಶನ ಮಾಡು. ಆಮೇಲೆ ಬಹಳ ವಿಶೇಷವಾದ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಆಕಾಶಗಂಗಾ ಅಂತ ಇದೆ, ಅಲ್ಲಿಂದ ಸ್ವಲ್ಪ ದೂರ ಆಗತ್ತೆ, ನಾವೆಲ್ಲ ನೋಡಿವಿ ಆಕಾಶಗಂಗಾ. ಅಲ್ಲಿ ನೀನು ವಿಶೇಷವಾಗಿ ಸಾಧನೆಯನ್ನ ಮಾಡಿಕೋ, 12 ವರ್ಷ ಹೀಗೆ ಮಾಡು ಅಂತಾರೆ. ಅಂಜನಾ ದಿನಾ 3 ಹೊತ್ತು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋಳು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ, ವರಾಹದೇವರ ದರ್ಶನ, ಆಮೇಲೆ ಅಲ್ಲಿ ಹೋಗಿ ತಾನು ಉಪಾಸನೆಯನ್ನ ಮಾಡಬೇಕು. ಹೀಗೆ ಮಾಡಿದರೆ ಇವತ್ತಿಗೂ ಶ್ರೀನಿವಾಸನಿಗೆ ಆಕಾಶಗಂಗಾದಿಂದೇ ನೀರು ತಂದ ಅಭಿಷೇಕ ಮಾಡ್ತಾರಂತ. ಆಕಾಶಗಂಗಾ ಅಷ್ಟು ಪವಿತ್ರವಾದದ್ದು. ಸರಿ ಅಂತ ಅವಳು ಹೋದ್ಲು, ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ್ಲು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ. ಹೋಗುವಾಗ ಹೇಗೆ ಹೋದ್ಲು, ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಗಂಡನ ಆಜ್ಞೆಯನ್ನ ತೆಗೆದುಕೊಂಡು ಹೋದ್ಲಂತ. ಗಂಡನ ಆಜ್ಞೆಯನ್ನ ತೆಗೆದುಕೊಳ್ಳದೆ ಹೆಣ್ಣು ಮಕ್ಕಳು ವ್ರತಾದಿಗಳನ್ನ ಮಾಡಬಾರದು ಅಂತ ಶಾಸ್ತ್ರ ನಿಷೇಧ ಮಾಡುತ್ತೆ. ಅಂದ್ರೆ ಹೀಗಿದೆ, ನಾಸ್ತಿ ಸ್ತ್ರೀಣಾಂ ಪೃಥಕ್ ಧರ್ಮ ನವ್ರತಂ ನಾಪ್ಯಪೋಷಣಂ ಅಂತ ಒಂದು ಮನುಸ್ಮೃತಿಯಲ್ಲಿ ಮಾತು. ಹೆಂಡತಿಗೆ ಗಂಡನ ಸೇವೆಗಿಂತ ದೊಡ್ಡದಾದ ವ್ರತ ಉಪವಾಸಗಳಿಲ್ಲಂತ. ಕೆಲವರು ಇರ್ತಾರ, ಹೋಗ್ಬಿಡ್ತಾರ, ಇಲ್ಲಿ ಮನೇಲಿ ಅಡಿಗೆ ಊಟ ವ್ಯವಸ್ಥೆ ಏನು ನೋಡೋದೇ ಇಲ್ಲ, ಹಾಗೆ ಮಾಡಿ ಅದು ಧರ್ಮ ಅಲ್ಲ ಅಂತಾರ. ಇವಳು ಗಂಡನ ಆಜ್ಞೆಯನ್ನು ತೆಗೆದುಕೊಂಡು ಹೋಗಿದ್ದಾಳೆ. ದಿನಾ ವಾಯುದೇವರು ಒಂದು ಹಣ್ಣನ್ನ ಕೊಡ್ಬೇಕಂತ, ಅಂದ್ರೆ ಗಾಳಿಯಿಂದ ಇವಳಿಗೆ ಒಂದು ಹಣ್ಣು. ಒಂದು ದಿನ ವಾಯುದೇವರು ಪ್ರಸನ್ನರಾಗಿ 12 ವರ್ಷ ಆದ ಮೇಲೆ ಒಂದು ಹಣ್ಣನ್ನ ಅವಳಿಗೆ ಕೊಡ್ತಾಳೆ. 12 ತಿಂಗಳಾದ ಮೇಲೆ, 12 ವರ್ಷ ತಾನು ವ್ರತ ಮಾಡಿದ್ದಾಳೆ, 12 ತಿಂಗಳು ಗರ್ಭಧಾರಣೆ, ಆಮೇಲೆ ಪ್ರಸವ ಆಯಿತು. ಸಾಕ್ಷಾತ್ ಯಾವ ಹನುಮಂತ ದೇವರು ಹುಟ್ಟಿದ್ದಾರೆ. ಹನುಮಂತ ಮಮುಂ ಪ್ರಾಹು ಮುನಯೋ ವಿತಕಲ್ಮಷಾಹ, ಹನುಮಂತ ದೇವರ ಅವತಾರ ಆಯ್ತು. 12 ವರ್ಷ ತಾನು ಅತ್ಯುಗ್ರವಾದ ತಪಸ್ಸನ್ನ ಮಾಡಿದ್ದರಿಂದ ಆ ಪರ್ವತಕ್ಕೆ ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಹೆಸರು ಬಂತು. ದ್ವಾಪರದಲ್ಲಿ ಶೇಷಶೈಲ ಅಂತ ಯಾಕೆ ಹೆಸರು ಬಂತು? ಯಾಕೆ ಅಂದ್ರೆ ದ್ವಾಪರ ಯುಗದಲ್ಲಿ ಒಂದ್ಸಾರಿ ದೇವರು ತನ್ನ ಹೆಂಡತಿ ಜೊತೆಗೆ ಏಕಾಂತದಲ್ಲಿ ಮಾತಾಡಬೇಕಾಗಿತ್ತು. ಅದಕ್ಕಾಗಿ ದೇವರೇನು ಹೇಳಿದ ಅಂದ್ರೆ, ಶೇಷದೇವರಿಗೆ ಹೊರಗೆ ಹೋಗು ಅಂತ ಹೇಳಿದ. ನಾವೆಲ್ಲ ಏಕಾಂತಲ್ಲಿ ಮಾತಾಡ್ಬೇಕಾದ್ರೆ ಮನೆಯಲ್ಲಿ ರೂಮಲ್ಲಿ ಕರೆದು ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ. ದೇವರ ಮಂಚಕ್ಕೂ ಕಿವಿ ಇದೆ ಅಲ್ಲ, ಏನ್ ಮಾಡ್ತೀರಿ? ತುಂಬಾ ಸೀಕ್ರೆಟ್ ಆಗಿ ಮಾತಾಡ್ಬೇಕು ಅಂದ್ರೆ ಅಲ್ಲೂ ಮಾತಾಡೋ ಹಾಗಿಲ್ಲ. ಅದಕ್ಕೆ ದೇವರು ಮಂಚವನ್ನು ಹೊರಗೆ ಕಳಿಸಿದ. ಶೇಷದೇವರೇ ಮಂಚ, ದಾಸರಂತಾರೆ ಬಡಿಗ ಮುಟ್ಟದ ಮಂಚ. ದೇವರ ಮಂಚ ಎಂತದ್ದು, ಯಾವ ಕಾರ್ಪೆಂಟ್ರು ರೆಡಿ ಮಾಡಿಲ್ಲ ಆ ಮಂಚ. ಶೇಷದೇವರೇ ದೇವರ ಮಂಚ. ಶೇಷದೇವರಿಗೆ ಹೇಳ್ದ, ನನ್ನ ಹೆಂಡತಿ ಹತ್ರ ನಾನು ಮಾತಾಡಬೇಕಾಗಿದೆ, ಹೊರಗೆ ನಿಂತಿರು, ಯಾರಾದ್ರೂ ಬಂದ್ರೆ ಒಳಗ್ ಕಳಿಸ್ಬೇಡ, ನಾನು ಮಾತಾಡ್ತಾ ಇದ್ದೀನಿ ಅಂದ. ಆಯ್ತು ಅಂತ ಶೇಷದೇವರು ಹೊರಗೆ ನಿಂತಿದ್ದಾರೆ. ಕೆಲವರಿಗೆ ಕೆಲವು ಕೆಲಸ ಕೊಡಬೇಕು, ಕೆಲವು ಕೊಡಬಾರ್ದು. ಅಪರೂಪಕ್ಕೆ ಕೆಲವರಿಗೆ ಕೆಲವು ಕೆಲಸ ಕೊಟ್ಬಿಟ್ರೆ ಕೆಡಿಸ್ಬಿಟ್ಬಿಡ್ತಾರೆ. ನಿಮ್ಮ ಮನೇಲಿ ಪೂಜೆ ಆಗ್ತಾ ಇದೆ, ಸ್ವಾಮಿಗಳು ಹೊರಗೆ ಇಲ್ಲಿ ಕೂತಿದ್ದಾರೆ ಪಾದ ಪೂಜೆಗೆ, ಒಳಗ್ ಪೂಜೆ ಆಗ್ಬೇಕು ಅಂತ ಇಟ್ಟುಕೊಳ್ರಿ.
ಸ್ವಾಮಿಗಳು ಒಬ್ರಿಗೆ ಕರೆದು ಹೇಳ್ತಾರೆ, ನೋಡು ಯಾರನ್ನೂ ಒಳಗ್ ಬಿಡಬೇಡ, ಮಡಿ ವ್ಯವಸ್ಥೆ ಆಗ್ತಾ ಇದೆ, ಇಲ್ಲೇ ನಿಂತಿರು ಅಂತ. ಆಯ್ತು ಅಂತ ಅಲ್ಲಿ ನಿಂತು ಬಿಡೋದು. ಮಡಿಯಿಂದ ನೀರ್ ತರ್ತಿರ್ತಾರೆ, ಪಾಪ 2-2 ಕಿಲೋಮೀಟರ್ 3 ಕಿಲೋಮೀಟರ್ ನೀರ್ ತರಬೇಕು, ಒಳಗ್ ಬಿಡಲ್ಲ ಅಂತ ಗಲಾಟೆ. ಯಾಕೆ? ಸ್ವಾಮಿಗಳು ಹೇಳಾರ ಒಳಗ್ ಬಿಡಲ್ಲ. ಸ್ವಾಮಿ ಹೇಳಿದ್ದು ಯಾರು ಮೈಲಿಗೆ ಮಾಡ್ತಾರೋ ಅವ್ರನ್ನ ಒಳಗ್ ಬಿಡಬೇಡ ಅಂತ. ಇವನ್ ಪೂಜೆಗೆ ಹೋಗೋರ್ನೇ ಒಳಗ್ ಬಿಡದಿದ್ರ ಗತಿ ಏನು? ಹಾಗಾಗೋಗೋದು. ಕೆಲವ್ರು ನಿಲ್ಲಿಸ್ಬಿಟ್ರೆ ಅಷ್ಟು ಮಾಡ್ಬಿಡ್ತಾರೆ, ಅತಿರೇಕ ಮಾಡಿಬಿಡ್ತಾರೆ. ಯಾರನ್ನ ಬಿಡಬೇಕು ಯಾರನ್ನ ಬಿಡಬಾರ್ದು ಅನ್ನೋ ತಿಳುವಳಿಕೆ ಇರ್ಬೇಕು. ಶೇಷ ದೇವ್ರನ್ನ ಅಪರೂಪಕ್ಕೆ ನಿಲ್ಲಿಸ್ಬಿಟ್ಟಿದ್ದ ದೇವರು, ಶೇಷ ದೇವರಿಗೆ ಒಂದು ಗರ್ವ ಬಂದ್ಬಿಡ್ತು. ಆ ಕಾಲಕ್ಕೆ ಬರ್ತಾರೆ ಇಂಥವ್ರು ಪುಣ್ಯಾತ್ಮರು. ವಾಯುದೇವರು ಬಂದ್ರು ಸರಿಯಾದ ಟೈಮಿಗೆ, ಒಳಗ್ ಹೋಗ್ಬೇಕು ಅಂದ್ರು. ಶೇಷ ದೇವರು ತಡೆದು ಬಿಟ್ರು, ಬಿಡಲ್ಲ ಅಂತ. ವಾಯುದೇವರಂತಾರೆ, ಹಂಗೆಲ್ಲ ಮಾತಾಡ್ಬೇಡಪ್ಪ, ಒಳಗ್ ಬಿಡು. ಜಯ ವಿಜಯರು ಹಿಂದೆ ಇದೇ ತಪ್ಪು ಮಾಡೇ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ, ಶಿಶುಪಾಲ ದಂತವಕ್ತರಾಗಿದ್ದಾರೆ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿದ್ದಾರೆ. ತಲೆಯಲ್ಲಿರ್ಲಿ, ಒಳಗ್ ಬಿಡು. ಶೇಷದೇವರಿಗೆ ಸಿಟ್ಟು ಬಂತು, ಏನ್ ನನಗೆ ಮಾತಾಡ್ತೀನಿ, ಬೈತಾರ, ಬಹಳ ದೊಡ್ಡ ಮಾತನಾಡ್ತಾ ಇದ್ದೀಯಲ್ಲ ಅಂತ. ವೃಥಾ ಗರ್ವಂ ಪ್ರಭಾಷಸೆ, ಭಾರಿ ಗರ್ವದಿಂದ ಮಾತಾಡ್ತಾ ಇದ್ದಿ. ನಾನು ದೇವರ ಭಕ್ತರಲ್ಲಿ ತುಂಬಾ ಶ್ರೇಷ್ಠ. ದೇವರು ನನ್ನ ಲಕ್ಷ್ಮೀದೇವಿ ಬಿಟ್ರೆ ತುಂಬಾ ದೇವರಿಗೆ ಹತ್ರ ಇರೋದು, ಕ್ಲೋಸ್ ಆಗಿರೋದು ಯಾರು? ನಾನು ಅಂತ. ದೇವರ ಎಕ್ಸಾಂಪಲ್ ಕೊಡ್ತಾರ ನೋಡ್ರಿ, ಏನ್ ಅದ್ಭುತ ಎಕ್ಸಾಂಪಲ್ ಇಲ್ಲ, ಅದನ್ನ ಹೇಳ್ತಾರೆ. ಬಿಡಾಲೋಂತ ಸ್ಥಿತೋ ವಾಪಿ ಬಹಿಷ್ಟೇ ಭಸಮೋನಹಿ. ಒಬ್ಬ ರಾಜ ಬೆಕ್ಕು ಸಾಕಿದ್ದ, ಬೆಕ್ಕಿನ ಮೇಲೆ ತುಂಬಾ ಪ್ರೀತಿ. ಸಿಂಹಾಸನದ ಮೇಲೆ ಕೂಡುವಾಗೆಲ್ಲ ಆ ಬೆಕ್ಕನ್ನ ಪಕ್ಕ ಕೂಡಿಸ್ಕೊಂಡು ಅದ್ರ ಮೇಲೆ ಹಿಂಗ್ ಕೈ ಆಡಿಸ್ತಾ ಕೂಡೋನು. ವಾಯುದೇವರಂತಾರೆ, ಬೆಕ್ಕು ಸಿಂಹಾಸನದ ಮೇಲೆ ರಾಜನ ಜೊತೆ ಕೂತ್ಕೊಂಡಿರಬಹುದು, ಆದ್ರೆ ಹೊರಗಡೆ ನಿಂತಿರೋ ಆನೆಗೆ ಸಮಾನ ಆಗಲ್ಲ ಅಂತ. ಹೌದಾ ಇಲ್ವ? ಆನೆ ಹೊರಗೆ ನಿಂತಿರ್ಬಹುದು, ಬೆಕ್ಕು ಸಿಂಹಾಸನದ ಮೇಲೆ ಕೂತಿರ್ಬಹುದು. ಆದ್ರೆ ಸಿಂಹಾಸನದ ಮೇಲೆ ಕೂತ್ಕೊಂಡು ಬೆಕ್ಕು ಆನೆಗೆ ಸಮಾನ ಅಲ್ಲ, ತಲೆಯಲ್ಲಿರ್ಲಿ ಅಂತ. ನೀನು ದೇವರಿಗೆ ತುಂಬಾ ಹತ್ರ ಇರ್ಬೋದು, ನಿನ್ನ ಮೇಲೆ ದೇವರು ಮಲಗಬಹುದು, ನಾನು ಹೊರಗಿರ್ಬೋದು, ನೀನ್ ಬೆಕ್ಕಿದ್ದ ಹಾಗೆ ನಾನು ಆನೆ ಇದ್ದ ಹಾಗೆ ಅಂತ. ಮತ್ತೊಂದು ಮಾತು ಹೇಳ್ತಾರೆ, ರಾಜ ಮಲ್ಕೋಬೇಕಾದ್ರೆ ಅವನ ಹಾಸಿಗೆ ಮೇಲೆ ಕಾಲು ಒತ್ತಲಿಕ್ಕೆ ಅಂತ ಆಳು ಮನುಷ್ಯನನ್ನು ಕೂಡಿಸ್ಕೋತಾನೆ. ಮಗ ಎದುರುಗಡೆ ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ. ಚೇರ್ ಮೇಲೆ ಕೂತ್ಕೊಂಡಿದ್ದಾನೆ ಅಂತ ಮಗ ಚಿಕ್ಕವನಲ್ಲ, ಹಾಸಿಗೆ ಮೇಲೆ ಕೂತ್ಕೊಂಡಿದ್ದಾನೆ ಅಂತ ಆಳು ದೊಡ್ಡವನಲ್ಲ. ನೀನೇನು, ನಿನ್ ಯೋಗ್ಯತೆ ಏನು, ನಾನೇನು ಅನ್ನೋದನ್ನ ಅರ್ಥ ಮಾಡಿಕೊ. ಏನ್ ಹೇಳಿದ್ರು ಶೇಷದೇವರಿಗೆ ಅಹಂಕಾರ ಕಡಿಮೆ ಆಗ್ಲಿಲ್ಲ. ಬಹಳ ಜೋರಾಗಿ ಗಲಾಟೆ ಆಯ್ತು. ದೇವರು ಬಂದ ಹೊರಗೆ. ಏನ್ ಗಲಾಟೆ? ಶೇಷದೇವರಂತಾರೆ, ನಾನೇ ಬಲದಲ್ಲಿ ಜ್ಞಾನದಲ್ಲಿ ಸಮರ್ಥ, ಇವನ್ಯಾರೋ ವಾಯು ಬಂದು ನಾನ್ ಬಹಳ ಶ್ರೇಷ್ಠ ಅಂತ ಇದ್ದಾನೆ. ವಾಯುದೇವರು ಏನು ಮಾತಾಡ್ಲಿಲ್ಲ. ದೇವರ ಎದುರಿಗೆ ಜೋರ ಮಾತಾಡಬಾರ್ದು. ಕೆಲವೊಂದ್ಸರಿ ಗಲಾಟೆ ಮಾಡ್ತಿರ್ತೀವಿ, ಹಿರಿಯರು ಬಂದು ಸಮಾಧಾನ ಮಾಡುವ. ಹಿರಿಯರ ಮುಂದೆ ಜೋರಾಗಿ ಧ್ವನಿ ಎತ್ತಿ ಮಾತನಾಡಬಾರದು, ಅಪರಾಧ. ಸುಮ್ಮನಾಗ್ಬೇಕು. ವಾಯುದೇವರು ಸಾಷ್ಟಾಂಗ ನಮಸ್ಕಾರ ನಿಲ್ತಾರೆ. ದೇವರಂದ, ನವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತರಂ. ಬರೀ ಮಾತಾಡೋದ್ರಿಂದ ಪೌರುಷ ಸಿದ್ಧ ಆಗೋದಿಲ್ಲ. ಕೆಲವಿರ್ತಾರೆ ಬರೀ ಮಾತಾಡ್ತಾರೆ, ನಾನಿರ್ಬೇಕಾಗಿತ್ತಲ್ಲಿ, ಏನು ಮಾಡ್ತಿರ್ಲಿಲ್ಲ ಇವನು ಸುಮ್ಮನೆ ನಿಂತಿರ್ತಿದ್ದ ಅಂತಿರ್ತಾರೆ. ಹೀಗೆ ಕ್ರಿಯಾ ಕೇವಲ ಉತ್ತರಂ, ಮಾತಾಡೋದು ಉತ್ತರ ಆಗೋದಿಲ್ಲ, ಕ್ರಿಯಾ ಉತ್ತರ ಆಗ್ಲಿ. ಒಂದು ಪರೀಕ್ಷೆ ಅಂದ. ಏನ್ ಪರೀಕ್ಷೆ? ಇಲ್ಲೇ ಉತ್ತರದಲ್ಲಿ ಮೇರು ಪರ್ವತದ ಮಗ ಆನಂದಾದ್ರಿ ಅಂತ ಒಂದು ಪರ್ವತ ಇದೆ. ಆ ಪರ್ವತಕ್ಕೆ ನೀನು ಗಟ್ಟಿಯಾಗಿ ಸುತ್ತಗೋ. ಶೇಷದೇವರಿಗೆ ಹೇಳ್ತಾರೆ ಪರಮಾತ್ಮ, ನೀನ್ ಗಟ್ಟಿಯಾಗಿ ಆ ಪರ್ವತಕ್ಕೆ ಸುತ್ತಗೋ. ವಾಯುದೇವರು ನಿನ್ನನ್ನ ಹಾರಿಸ್ಲಿ. ವಾಯುದೇವರಿಗೆ ಹಾರಿಸ್ಲಿಕ್ಕಾಗಿಲ್ಲ ಅಂದ್ರೆ ಅಲ್ಲಿಂದ ಸರಿಸ್ಲಿಕ್ಕಾಗಿಲ್ಲ ಅಂದ್ರೆ ನೀನು ಶ್ರೇಷ್ಠ. ನಿನ್ನನ್ನು ಸರಿಸಿದರೆ ವಾಯುದೇವರು ಶ್ರೇಷ್ಠ. ಆಗ್ಲಿ. ಗಟ್ಟಿಯಾಗಿ ಸುತ್ತಕೊಂಡು ಕೂತ್ಕೊಂಡ್ರೆ ವಾಯುದೇವರು ಏನ್ ಮಾಡಿದ್ರು ಗೊತ್ತಾ? ತಮ್ಮ ಕಿರೆಬೆರಳಿನಿಂದ ಹಿಂಗ್ ಮಾಡಿದ್ರಂತ. ಎಷ್ಟೋ 1000 ಯೋಜನೆ ದೂರ ಬಂದು ಇಲ್ಲಿ ಬಿತ್ತದು ದಕ್ಷಿಣದಲ್ಲಿ. ಅದು ಏನು ವಾಯುದೇವರೇ ಹಿಡಿದು ನಿಲ್ಸಿದ್ರಂತ. ಆ ಸ್ಪೀಡ್ ಆಗಿತ್ತಂತ. ಇದೇನ ಸಾಧ್ಯ ಅಲ್ಲ. ಹನುಮಂತ ದೇವರಾದಾಗ ಸಂಜೀವಿನಿ ಪರ್ವತವನ್ನು ತಗೊಂಡ್ಬಂದ್ರಲ್ಲ, ಫಸ್ಟ್ ಮೊಬೈಲ್ ಮೆಡಿಕಲ್ ಶಾಪ್ ಸ್ಟಾರ್ಟ್ ಆಗಿದ್ದು. ಇವತ್ತಿ ನೆಟ್ ಮೆಟ್ಸ್ ಯಾವ್ಯಾವ ಬಂದಿವೆ, ಫಾರ್ಮಸಿ ಎಲ್ಲ. ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ರ ಮೂಲ ಕರ್ತಾ ಇರು ಅಂದ್ರೆ ಹನುಮಂತ ದೇವರು. ಈ ಮೊಬೈಲ್ ಮೆಡಿಕಲ್ ಶಾಪ್ ಹೋಮ್ ಡೆಲಿವರಿ ಸ್ಟಾರ್ಟ್ ಮಾಡಿದವ್ರೆ ಅವರು. ತಂದು ಏನ್ ಮಾಡಿದ್ರು, ಸಂಜೀವಿನಿ ಪರ್ವತವನ್ನು ಮತ್ತೆ ವಾಪಸ್ ತಗೊಂಡು ಹೋಗ್ಬೇಕಾದ್ರೆ ನಿಧಾನಕ್ಕೆ ತಗೊಂಡೋಗಲ್ಲಿ ಹಾಗೆ ಇಡ್ಲಿಲ್ಲ. ಎಲ್ಲಿದ್ರು ಅಲ್ಲಿಂದ ಹಿಂಗೆ ಎಸೆದ್ರು.
ನಾವೆಲ್ಲ ಚಿಕ್ಕವರಿದ್ದಾಗ ಈ ಡೆಸ್ಕ್ ಆಟ ಆಡ್ತಾ ಇದ್ವಿ. ಹಾಗೆ ಹಿಂಗೆ ಎಸೆದ್ರು ಕರೆಕ್ಟಾಗಿ ಹೋಗೋ ಪರ್ವತ ಅಲ್ಲಿ ಹಾಗೆ ಫಿಟ್ ಆಯ್ತು ಅಂತ. ಅಂಥವ್ರಿಗೆ ಇದೇನು ಹಿಂಗ್ ಮಾಡೋದ್ರಿಂದ ಆ ಪರ್ವತ ದೂರ ತಳ್ಳಿದ್ದೇನೆ ಆಶ್ಚರ್ಯ ಅಲ್ಲ. ಎಷ್ಟೋ ದೂರ ಬಂದ್ಬಿಡುತ್ತೆ. ಶೇಷದೇವರಿಗೆ 1000 ತಲೆ ಇದೆ, ತಲೆ ತಿರುಗೋಯ್ತಂತ. ಒಂದ್ ತಲೆ ತಿರುಗಿದ್ರೆ ಕಷ್ಟ ಆಗತ್ತೆ. ಬಂತಿನ್ ಮುಂದಿನ ರಥ ಬರೀ ಪಿತ್ತ ಆಗತ್ತೆ, ಬೇಳೆ ಇಲ್ಲ, ಕೇಳಿದ್ರೆ ತಲೆ ತಿರುಗತ್ತೆ. ಹೀಗಾಗಿ ಶೇಷದೇವರಿಗೆ ತಲೆ ತಿರುಗ್ತು. ಆಗ ಆ ಮೇರು ಪರ್ವತ ಅನ್ನತ್ತೆ, ಸ್ವಾಮಿ, ದೊಡ್ಡೋರ್ ಗಲಾಟೆಯಲ್ಲಿ ನನ್ನ ಮಗ ಏನ್ ತಪ್ಪು ಮಾಡಿದ್ದ, ಆ ಪರ್ವತವನ್ನು ಯಾಕೆ ಬಿಸಾಕ್ಬಿಟ್ರಿ? ಈ ದೊಡ್ಡವ್ರ ಗಲಾಟೆಯಲ್ಲಿ ಚಿಕ್ಕವ್ರು ಬಲಿಯಾಗಿ ಹೋಗ್ಬಿಡ್ತಾರೆ. ಹೀಗಾಗಿ ನನ್ನ ಮಗಂದ ಏನ್ ತಪ್ಪಿದೆ, ಹೇಗಾದ್ರೂ ಮಾಡಿ ನಿಲ್ಲಿಸ್ರಿ ಅಂದಾಗ ದೇವರು ವಾಯುದೇವರಿಗೆ ಹೇಳಿದ್ರೆ ವಾಯುದೇವರು ನಿಲ್ಲಿಸ್ತಾರದು. ಎಲ್ಲಿ ನಿಲ್ಸಿದ್ರು ಅಂದ್ರೆ ಈ ಎಲ್ಲಿದೆ ಅಲ್ಲಿ ನಿಲ್ಸಿದ್ರು. ಮದ ಇಳಿದೋಯ್ತು, ಶೇಷದೇವರಿ ತಲೆ ಗಿರ್ರಂದೋಯ್ತು. ಬದುಕಿದ್ರೆ ಸಾಕಾಗಿತ್ತು, ಯಾರು ದೊಡ್ಡವರೋ ಯಾರು ಚಿಕ್ಕವರಪ್ಪ, ನಾನಂತೂ ಅಲ್ಲ ಅಂದ್ರು ಶೇಷದೇವ್. ಶೇಷೋ ಗದಮತ ಪಶ್ಚಾತ್ ತುಷ್ಟಾವ ಮರುತಾಂಪತಿಂ. ಸಂತೋಷದಿಂದ ವಾಯುದೇವರಿಗೆ ಹೇಳ್ತಾರೆ, ನೀವೇ ದೊಡ್ಡವರು, ನಾನ್ ಚಿಕ್ಕವನು ಅಂತ ಒಪ್ಪಿಕೊಳ್ತಾರೆ. ಹೀಗಾಗಿ ಮುಂದೆ ಆ ಪರ್ವತಕ್ಕೆ ಶೇಷಾಚಲ, ಶೇಷದೇವರು ಗಟ್ಟಿಯಾಗಿ ಸುತ್ತಕೊಂಡದ್ದಕ್ಕೆ ಶೇಷಾಚಲ ಅಂತ ಹೆಸರು ಬಂತು ದ್ವಾಪರ ಯುಗದಲ್ಲಿ. ಕಲಿಯುಗದಲ್ಲಿ ವೆಂಕಟಶೈಲ ಅಂತ ಯಾಕೆ ಹೆಸರು ಬಂತು? ಶತಾನಂದರು ಉತ್ತರ ಕೊಡ್ತಾರೆ. ಕಾಳಹಸ್ತಿ ಅಂತ ನಗರ, ಇವತ್ತಿಗೂ ಅದಕ್ಕೆ ಕಾಳಹಸ್ತಿ ಅಂತ ಕರೀತಾರೆ. ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಸೋಮಯಾಜಿ, ಪುರಂದರ ಅಂತ ಹೆಸರು. ಅವನಿಗೆ ಮಕ್ಕಳಿರ್ಲಿಲ್ಲ. ಒಮ್ಮೆ ಕೊನೆಗೆ ವಯಸ್ಸಾದಾಗ ಅವನಿಗೆ ಒಂದು ಮಗು ಹುಟ್ಟಿತು. ಮಗನಿಗೆ ಮಾಧವ ಅಂತ ಹೆಸರಿಟ್ಟ. ಸರಿಯಾದ ಕಾಲಕ್ಕೆ ಉಪನಯನಾದಿಗಳನ್ನೆಲ್ಲ ಮಾಡಿ ವೇದಾಧ್ಯಯನವನ್ನ ಮಾಡಿಸಿ ಒಳ್ಳೆ ಸಂಸ್ಕಾರ ಕೊಟ್ಟು ವಯಸ್ಸಿಗೆ ಬಂದಾಗ ಒಂದು ಒಳ್ಳೆ ಹುಡುಗಿಯನ್ನ ನೋಡಿ ಮದುವೆನೂ ಮಾಡಿದ್ದಾಯ್ತು. ಅವನು ತುಂಬಾ ಸಾತ್ವಿಕನಾಗಿದ್ದ, ಪಂಚಯಜ್ಞಗಳನ್ನ ಮಾಡ್ತಾ ಇದ್ದ. ಪಂಚಯಜ್ಞಗಳನ್ನ ಮಾಡಬೇಕಾದದ್ದು ಪ್ರತಿಯೊಬ್ಬ ಬ್ರಾಹ್ಮಣನ ಕರ್ತವ್ಯ ಅಂತ. ಪಾಂಡದೇಶಿಯ ಕನ್ಯಾ ಅವಳನ್ನ ಮದುವೆ ಮಾಡ್ಕೊಂಡಿದ್ದ, ಚಂದ್ರಲೇಖ ಅಂತ ಅವಳ ಹೆಸರು. ಇಷ್ಟು ಚೆನ್ನಾಗಿ ಸಂಸ್ಕಾರ ಎಲ್ಲ ಇತ್ತು. ಒಂದು ದಿನ ಇವನಿಗೆ ತನ್ನ ಹೆಂಡತಿಯನ್ನ ದಿವಾ ಸಂಗ ಮಾಡಬೇಕು ಅಂತ ಆಸೆ ಆಯ್ತು. ಹಗಲು ಹೊತ್ತಿನಲ್ಲಿ ಹೆಂಡತಿಯ ಸಂಗ ಮಾಡಬೇಕು ಅಂತ ಆಸೆ ಆಯ್ತು. ಈಗಿನ ಮನೆಗಳ ಹಾಗೆ ಆಗಿನ ಮನೆಗಳಲ್ಲ. ಹೆಂಗಿದ್ರು ದಿವಾ ಸಂಘವನ್ನ ಮಾಡಬಾರ್ದು, ಹಗಲೊತ್ತು ಸಂಘವನ್ನ ಮಾಡಬಾರ್ದು. ಹೇಗಿದೆ ಅಂದ್ರೆ ಕ್ರಮ, ಪುರುಷರಲ್ಲಿ ವಾಯುದೇವರು, ಸ್ತ್ರೀಯರಲ್ಲಿ ಭಾರತೀ ದೇವಿ ಇರ್ತಾಳೆ. ಪುರುಷರು ಸ್ತ್ರೀಯರು ಸಂಘ ಮಾಡೋದು ಅಂದ್ರೆ ವಾಯುದೇವರು ಭಾರತೀ ದೇವಿಗೆ ಸಂಘ ಮಾಡೋದು ಅಂತ ಚಿಂತನೆ. ರಾತ್ರಿ ಹೊತ್ತು ಸ್ತ್ರೀಯರಲ್ಲಿ ಭಾರತೀ ದೇವಿಯ ಸನ್ನಿಧಾನ ಬರುತ್ತೆ. ಆದ್ದರಿಂದಾಗಿ ಬೆಳಗ್ಗೆ ಹೊತ್ತು ಸಂಘವನ್ನ ಮಾಡಬಾರದು. ಇವನಿಗೆ ಅವತ್ತು ಅವಳ ಮೇಲೆ ಆಸೆ ಆಗಿದೆ. ಮನೆ ತುಂಬಾ ಜನ, ಮನೆಯಲ್ಲಿ ಹೋಮ ನಡೀತಾ ಇದೆ, ನಿತ್ಯ ಅಗ್ನಿ ಎದುರಿಗೆ ಸಂಘ ಮಾಡಬಾರದು ಅಂತ ಇದೆ. ಸೂರ್ಯ ಇದ್ದಾನೆ, ಬ್ರಾಹ್ಮಣರು, ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಇವನಿಗೆ ಆಸೆ. ಸರಿ, ಅವಳಂತಾಳೆ, ಬೇಡ, ಏನ್ ಶರೀರ ಭೋಗ ಮಾಡೋದು ಅಂದ್ರೆ ಬರೀ ಅಸ್ಥಿ ಮಾಂಸ ಮಜ್ಜ ಎಲ್ಲ ಹೊಲಸಾದದ್ದೇ, ಏನ್ ಈ ದೇಹದ ಮೇಲೆ ಆಸೆ ಪಡ್ತಿ? ಹೆಂಡತಿ ಉಪದೇಶ ಮಾಡ್ತಾಳೆ. ಅದರಲ್ಲಿಯೂ ಹಗಲು ಹೊತ್ತು ಕ್ರೀಡೆ ಸರ್ವಥಾ ಬೇಡ. ನಿಮ್ಮ ತಂದೆಯನ್ನ ನೋಡು, ತಾಯಿಯನ್ನ ನೋಡು, ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ, ಅಗ್ನಿ ಪ್ರಜ್ವಲಿಸ್ತಾ ಇದೆ ನೋಡು. ನಿನಗೇನ್ ಮನಸ್ಸಿನಲ್ಲಿ ಆಸೆ ಬಂದಿದೆ, ಸೂರ್ಯನನ್ನ ನೋಡಿ ಆ ಆಸೆಯನ್ನ ಬಿಡು, ಪಶ್ಚಾತ್ತಾಪ ಮಾಡ್ಕೊ. ಏನ್ ಹೇಳಿದ್ರು ಕೇಳಿಲ್ಲ. ಕಾಮಾತುರಾಣಂ ನ ಭಯಂ ನ ಲಜ್ಜ. ಇಷ್ಟು ಹೇಳಿದ್ರು ಕೇಳದಿದ್ದಾಗ ಸರಿ ಅಂತಾಳೆ. ಪಾಪ, ನಾನು ನೀರ್ ತರ್ಲಿಕ್ಕೆ ಅಂತ ಹೋಗ್ತೇನೆ ಕಾಡಿಗೆ, ನೀನು ಹಿಂದೆ ಬಾ ಅಂತಾಳೆ. ದರ್ಭೆ ತರೋ ನೆಪದಲ್ಲಿ ಬಾ. ಅವಳು ಮುಂದೆ ಹೋದ್ಲು, ಇವನು ಅವಳನ್ನ ಬೆನ್ನು ಹತ್ತಿ ಹೋದ ಕಾಡಿಗೆ. ಹೋಗುವಾಗ ದಾರಿಯಲ್ಲಿ ಮತ್ತೊಬ್ಬ ಸ್ತ್ರೀಯನ್ನು ನೋಡಿದ, ಕುಂತಳ ಅಂತ ಅವಳ ಹೆಸರು. ಅವಳನ್ನ ನೋಡಿದ, ಅದ್ಭುತ ರೂಪ. ಏಕಾಂತದಲ್ಲಿ ಅವಳನ್ನ ನೋಡಿದ್ದಾನೆ. ಅವನಿಗೆ ಹೆಂಡತಿ ಮೇಲೆ ಆಸೆ ಹೋಯ್ತು, ಇವಳ ಮೇಲೆ ಆಸೆ ಬಂತು. ಸರಿ, ಹೆಂಡತಿ ಅಡ್ಡ ಇದ್ದಾಳೀಗ. ಹೆಂಡತಿಯನ್ನು ಮನೆ ಕಳಿಸ್ದ. ನೀನ್ ಹೇಳಿದ್ದೆ ಸರಿ, ಹಗಲೊತ್ತು ಸಂಘ ಮಾಡಬಾರ್ದು, ನೀನ್ ಮನೆಗೆ ಹೋಗ್ಬಿಡು, ನಾನು ದರ್ಬೆ ತಗೊಂಡ್ಬರ್ತೀನಿ ಎಂದ. ಪಾಪ ಅವಳು ಒಳ್ಳೇದಾಯ್ತು ಅಂತ ಮನೆಗೆ ಹೋದ್ಲು. ಇವನು ನೇರವಾಗಿ ಆ ಕುಂತಳೆ ಹತ್ರ ಬರ್ತಾನೆ. ಅವಳಂತಾಳು, ನನ್ನ ಹತ್ರ ಬರಬೇಡ, ನೀನು ಅತ್ಯಂತ ಹೀನ ಜಾತಿಯಲ್ಲಿ ಹುಟ್ಟಿದ್ದೀನಿ ನಾನು. ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ನಾನು ಅಂದ್ರೆ ದಿನಾ ಮಧ್ಯದಲ್ಲಿ ಮಾಂಸವನ್ನ ಬೇಯಿಸಿ ತಿನ್ನುವ ಜಾತಿಯಲ್ಲಿ ನಾನು ಹುಟ್ಟಿದ್ದೀನಿ ಅಂತ.
ಅದು ಎದರಲ್ಲಿ? ತಲೆ ಬುರುಡೆಯಲ್ಲಿ ಮದ್ಯವನ್ನ ಹಾಕಿ ಮಾಂಸ ಬೇಯಿಸಿ ತಿನ್ನುವ ಜಾತಿ ನನ್ನದು. ನೀನು ದಿನಾ ದೇವರ ನೈವೇದ್ಯವನ್ನ ಊಟ ಮಾಡುವಂತಹ ಹೊಟ್ಟೆ ನಿನ್ನದ್ದು. ದಾಸರು ಒಂದು ಕಡೆಗಂತಾರೆ, ಹರಿನೈವೇದ್ಯವನ್ನ ಉಣ್ಣುವ ಉದರವೇ ಬದರಿ ಅಂತ ಹೇಳಿದ್ದಾರೆ. ಯಾರ ಹೊಟ್ಟೆ ದಿನಾ ದೇವರ ನೈವೇದ್ಯವನ್ನೇ ಉಣ್ಣತ್ತೋ ಅವರ ಹೊಟ್ಟೆ ಬದರಿ ಕ್ಷೇತ್ರಕ್ಕೆ ಸಮಾನ ಅಂತ. ಬೇಡ, ನಿತ್ಯ ನಿನ್ನ ಕೈಗಳು ದೇವರ ಪೂಜೆಯನ್ನ ಮಾಡಿ ಪವಿತ್ರವಾಗಿವೆ. ಸಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತಿ ದಿನೇ ದಿನೇ. ಯಾರು ದಿನ ಸಾಲಿಗ್ರಾಮ ಸ್ಪರ್ಶವನ್ನ ಮಾಡ್ತಾರೋ ವಾಂಛಂತಿಕರ ಸಂಸ್ಪರ್ಶಂ, ಅವನ ಕೈಯನ್ನು ದೇವತೆಗಳು ಮುಟ್ಟಬೇಕು ಅಂತ ಆಸೆ ಪಡ್ತಾರಂತ. ಇಂಥ ಕೈಗಳು ನಿನ್ನದ್ದು, ನನ್ನನ್ನ ಅಪೇಕ್ಷೆ ಪಡಬೇಡ ಅಂತಾಳೆ. ಮಾಧವ ಬ್ರಾಹ್ಮಣ, ಅವನಂತ ಛೆ ಏನ್ ಚತುರ್ಮುಖ ಬ್ರಹ್ಮನೋ ಏನೋ, 4 ತಲೆ ಇದೆ, ಬುದ್ಧಿನೇ ಇಲ್ಲ ಅಂದ. ಯಾಕೆ? ಅಲ್ಲ, ಇಷ್ಟು ಸುಂದರಳಾದ ಹುಡುಗಿಯನ್ನ ಈ ಕಾಡಿನಲ್ಲಿ ಹುಟ್ಟಿಸಿದ್ದಾನಲ್ಲ, ಏನ್ ಹೇಳ್ಬೇಕಾ ಬ್ರಹ್ಮನಿಗೆ? ಬ್ರಹ್ಮನ್ ಬೈತಾನ. ಹಾಗಾಗಿ ಅವನು ಅಂತಾನೆ, ಸಮುದ್ರದಲ್ಲಿ ರತ್ನ ಸಿಗತ್ತೋ ಇಲ್ವೋ, ಸಮುದ್ರದ ನೀರು ಉಪ್ಪು, ಆದ್ರೂ ರತ್ನ ತಗೋತೀವೋ ಇಲ್ವೋ, ನೀನ್ ಕೆಟ್ಟ ಕುಲದಲ್ಲಿ ಹುಟ್ಟಿರಬಹುದು, ನೀನು ಸ್ತ್ರೀ, ನಾನು ಗ್ರಹಣ ಮಾಡ್ತೀನಿ ಅಂತ. ಅವಳು ಏನ್ ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ಸರಿ ಅಂದವಳು, ಒಪ್ಕೋತೀನಿ, ಆದ್ರೆ ಕಂಡೀಷನ್ ಅಪ್ಲೈ ಅಂದ್ಲು. ಏನು? ಜನಿವಾರ ತೆಗಿ ಅಂದು. ನೋಡ್ರಿ, ಇವತ್ತಿನ ಕಾಲ ಅಲ್ಲ, 2022 ಅಲ್ಲ, ಕಲಿಯುಗದ ಆರಂಭ. ಇನ್ನು ಜನಿವಾರ ತೆಗೆದು ಬಿಟ್ಟ, ಶಿಖಾ ಬೋಳಿಸು, ಬೋಳಿಸಿದ. ಏನ್ ಆಶ್ಚರ್ಯ! ಮಾಂಸ ತಿನ್ನು ಅಂದ್ಲು, ತಿಂದ. ಮದ್ಯ ಕುಡ್ದ, ನನಗ್ ನೀನು ಬೇಕು. ಅವಳ ಜೊತೆಗೆ ಸಂಸಾರ ಶುರು ಮಾಡಿದ. ಅವಳಂದು, ಇವತ್ತಿನಿಂದ ನೀನು ನನ್ನ ಗಂಡ, ನನ್ನ ಜೊತೆಗಿರ್ತಕ್ಕದ್ದು, ಅಪ್ಪ ಅಮ್ಮ ಹೆಂಡತಿ ಎಲ್ಲಾರು ಮರ್ತ್ಬಿಡು, ಮರೀತೀನಿ ಅಂದ. ಎಂಥ ವಿಚಿತ್ರ ಶಕ್ತಿ ಇರುತ್ತೆ ನೋಡ್ರಿ ಹೆಣ್ಣಿಗೆ. ಎಲ್ಲ ಮರ್ತ 12 ವರ್ಷ ಅವಳ ಜೊತೆ ಸಂಸಾರ ಮಾಡಿದ್ದಾನೆ. 12 ವರ್ಷ ಆದ್ಮೇಲೆ ಅವಳು ಸತ್ತು ಹೋಗ್ತಾಳೆ. ಹುಚ್ಚ ಆಗೋಗ್ಬಿಟ್ಟ, ಹುಚ್ಚೆ ಹಿಡಿದೋಯ್ತೀನಿ, ತಿರುಗ್ತಾ ಇದ್ದಾನೆ, ದಾರಿದ್ರ್ಯ ಏನೂ ಇಲ್ಲ. ಸುತ್ತ 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 ಒಂದು ದಿನ ಯಾರೋ ಹೀಗೆ ತಿರುಪತಿ ಯಾತ್ರೆಗೆ ಹೊಂಟಿದ್ರು, ಆ ಗುಂಪಲ್ಲಿ ಸೇರ್ಕೊಂಡ. ಯಾಕೆಂದ್ರೆ ತಿನ್ಲಿಕ್ಕೆ ಏನಾದ್ರೂ ಸಿಗತ್ತೆ ಅಂತ. ಅವ್ರ ಜೊತೆಗೇ ಹೋದ, ಯಾತ್ರೆ ಮಾಡ್ತಾ. ಅವರೆಲ್ಲ ಕಪಿಲ ತೀರ್ಥಕ್ಕೆ ಹೋದ್ರು, ತಾನು ಕಪಿಲ ತೀರ್ಥಕ್ಕೆ ಹೋದ. ಅವರೆಲ್ಲ ಅಲ್ಲಿ ಸ್ನಾನ ಮಾಡಿದ್ರು, ತಾನು ಸ್ನಾನ ಮಾಡಿದ. ಅವರೆಲ್ಲ ಅಲ್ಲಿ ಪಿಂಡ ಪ್ರದಾನ ಮಾಡಿದ್ರು. ಇವನ ಹತ್ರ ಪಿಂಡ ಇಡ್ಲಿಕ್ಕೆ ಅಕ್ಕಿ ಇಲ್ಲ, ಅನ್ನ ಇಲ್ಲ, ಅಲ್ಲೇ ಮಣ್ಣಿತ್ತು. ಮಣ್ಣಿನ ಮುದ್ದೆಯಿಂದ ಪಿಂಡ ಮಾಡಿ ಇಟ್ಟ. ಕಪಿಲ ತೀರ್ಥದಲ್ಲಿ ಪಾರ್ವಣ ಶ್ರಾದ್ದವನ್ನ ಮಾಡಬೇಕು, ತೀರ್ಥವಿಧಿ ಇದೆ ಅಲ್ಲಿ, ಬಹಳ ವಿಶೇಷ ಅಂತ. ಇಲ್ಲದನ್ನ ಬಹಳ ವಿಶೇಷವಾಗಿ ಹೊಗಳಿದ್ದಾರೆ. ಯಾರು ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಮತ್ತೆ ಪಿಂಡದಾನವನ್ನ ಮಾಡ್ತಾರೋ, ಮೃತ್ಪಿಂಡ ದಾನೇನ ಪಿತಾಮಹಾದ್ಯಾಹ ಮುಕ್ತಿಂ ಪ್ರಯಾತ ಮುರವೈರಿ ಶಾಸನ. ಮೋಕ್ಷಕ್ಕೆ ಹೋಗ್ಬಿಡ್ತಾರಂತ ಅವರ ಪಿತೃಗಳೆಲ್ಲ. ಭಾರಿ ಶ್ರೇಷ್ಠ ಕಪಿಲ ತೀರ್ಥದಲ್ಲಿ ಪಿಂಡ ಪ್ರದಾನ ಮಾಡೋದು. ಅವಶ್ಯವಾಗಿ ಮಾಡಬಹುದಲ್ಲಿ, ನಮ್ಮ ಮಠದಿಂದ ವ್ಯವಸ್ಥೆ ಇದೆ, ದೂರನೂ ಇಲ್ಲ. ತೀರ್ಥ ವಿಧಿಯನ್ನ ಒಂದು ಸಾರಿ ಮಾಡ್ರಿ, ಬಹಳ ವಿಶೇಷ ಹೇಳಿದ್ದಾರೆ. ಬರೀ ಮಣ್ಣಿನಿಂದ ಪಿಂಡ ಇಟ್ಟದ್ದಕ್ಕೆ ಅವನ ಪಿತೃಗಳು ಮುಕ್ತಿಯನ್ನ ಹೊಂದಬಿಟ್ರು. ಈ ಶ್ರದ್ಧೆಯಿಂದ ಶ್ರಾದ್ದ ಮಾಡಿ ಪಿಂಡ ಇಟ್ರೆ ಏನಾಗ್ಬೇಕು? ಆಗ ಅಲ್ಲಿ ಪಿಂಡದಾನ ಮಾಡೋದ್ರಿಂದ ಇವನ ಮಾಧವನ ಪಿತೃಗಳೆಲ್ಲ ಮುಕ್ತರಾಗ್ಬಿಟ್ರು. ಮುಂದೆ ಆ ಪರ್ವತವನ್ನ ಹತ್ತಾ ಇದ್ದಾನೆ. ಏನ್ ಪರ್ವತದ ಸ್ಪರ್ಶ ಆಯ್ತು ನೋಡ್ರಿ, ಇವನ ಪಾಪಗಳೆಲ್ಲ ಅಲಗಾಡ್ಲಿಕ್ಕೆ ಆರಂಭ ಆಯ್ತು. ಒಳಗಡೆ ಪಾಪಗಳೆಲ್ಲ ವೈಬ್ರೇಷನ್ ಆಗ್ತಾ ಇದೆ ಇವನಿಗೆ. ಮಾಧವಸ್ಯಾಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣ. ನೊಣ ತಿಂದಾಗ ಹೇಗೆ ಸಂಕಟ ಆಗ್ಬೇಕೋ ಒಳಗೆ, ಹಾಗಾಯ್ತು ಅಂತೀವಿ. ವಾಂತಿ ಮಾಡ್ಕೊಂಡಿದ್ದಾನೆ, ಪಾಪವೆಲ್ಲ ವಾಂತಿ ರೂಪದಲ್ಲಿ ಹೊರಗೆ ಬಂತು. ಅತ್ಯಂತ ದುರ್ಗಂಧ, ಸುಡ್ತಾ ಇವೆ ಪಾಪಗಳೆಲ್ಲ. ಎಲ್ಲಾ ದೇವತೆಗಳು ಬಂದದನ್ನು ನೋಡ್ತಾ ಇದ್ದಾರಂತ. ಏನು ವಿಚಿತ್ರ ಇದು! ಭಾರಿ ಪುಷ್ಪವೃಷ್ಟಿ ಮಾಡಿದ್ರಂತ. ಯಾಕೆಂದ್ರೆ ಪರ್ವತದ ವೈಶಿಷ್ಟ್ಯವನ್ನು ತಿಳಿಸಿಕೊಟ್ನಲ್ಲ ಮಾಧವ. ಹೀಗಾಗಿ ಎಲ್ಲಾ ಪಾಪಗಳನ್ನ ಕಳೆದುಕೊಂಡ. ಬ್ರಹ್ಮದೇವರು ಬರ್ತಾರೆ, ಮಾಧವ ಹೋಯ್ತು ನಿಂದ ಎಲ್ಲಾ ಪಾಪ ಅಂದ್ರು. ಹೋಗು, ಮೇಲೆ ಹೋಗು, ನೇರವಾಗಿ ನೀನು ಮೇಲೆ ಹೋಗಿ ಯಾವ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಿನ್ನ ದೇಹತ್ಯಾಗ ಮಾಡು. ಮುಂದಿನ ಜನ್ಮದಲ್ಲಿ ದೊಡ್ಡ ರಾಜನಾಗಿ ಹುಡುತ್ತಿ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಪ್ರಾಣ ಬಿಟ್ಟದ್ದರ ಮಹಿಮಾ. ಯಾವ ರಾಜ? ಆಕಾಶ ಮಹಾರಾಜನಾಗ್ತಿ. ಸಾಕ್ಷಾತ್ ನಿನ್ನ
ಮಗಳು ಲಕ್ಷ್ಮೀದೇವಿಯೇ ನಿನಗೆ ಮಗಳಾಗ್ತಾಳೆ. ಯಾರು ನಿನ್ನ ಅಳಿಯ? ಜಗತ್ಪಿತ, ಜಗತ್ತಿಗೆ ತಂದೆ ಆದಂತಹ ಯಾವ ಜಾಮಾತಾಚ ಜಗತ್ಪತಿ, ಭಗವಂತನೇ ನಿನಗೆ ಅಳಿಯ ಆಗ್ತಾನೋ, ಒಳ್ಳೆ ರಾಜನಾಗ್ತಿ, ಮುಂದೆ ವೈಕುಂಠವೇ ಆಗತ್ತೆ. ಯಾಕಂದ್ರೆ ಕನ್ಯಾದಾನ ಮಾಡ್ತೀಯಲ್ಲ, ಯಾರಿಗೆ ಮಾಡ್ತಿ? ಸಾಕ್ಷಾತ್ ದೇವರಿಗೆ ಕನ್ಯಾದಾನ ಮಾಡ್ತಿ, ಮುಂದೆ ವೈಕುಂಠವೇ ಆಗತ್ತೆ. ವೆಂಕಟ್ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ, ಪಾಪವನ್ನ ಸುಡುವ ಶಕ್ತಿ ಇದೆ. ಆದ್ದರಿಂದಾಗಿ ಆ ಪರ್ವತಕ್ಕೆ ವೆಂಕಟಾಚಲ ವೆಂಕಟಾಚಲ ಎಂಬುದಾಗಿ ಕಲಿಯುಗದಲ್ಲಿ ಹೆಸರು ಬಂತು. ಅದರ ಪುಣ್ಯ ಫಲವನ್ನ ಹೇಳಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಒಂದು ಮಾತಿಲ್ಲಿ ಹೇಳ್ತಾರೆ, ಅತ್ಯಂತ ಶ್ರದ್ಧೆಯಿಂದ ವೆಂಕಟಾಚಲವನ್ನ ಹತ್ತಿದ್ರೆ, ಆ ಬೆಟ್ಟವನ್ನ ಈ ಎಲ್ಲ ಅನುಸಂಧಾನ ಮಾಡುತ್ತಾ ಎಷ್ಟು ಪುಣ್ಯ ಇದೆ ಅಂದ್ರೆ, ಗಂಗಾ ಸೇತುಯಾತ್ರಾ ಸಹಸ್ರಜಂ ಅಂತಾರೆ. 1,000 ಬಾರಿ ಸೇತುಯಾತ್ರಾ. ಸೇತುಯಾತ್ರಾ ಅಂದ್ರೆ ರಾಮೇಶ್ವರ ಯಾತ್ರೆ. 1,000 ಬಾರಿ ಕಾಶಿ ಯಾತ್ರಾ ಮಾಡಿದ್ರೆ, ಅಂದ್ರೆ ಒಂದು ಕಾಶಿ ಯಾತ್ರೆ ಅಂದ್ರೆ ಹೇಗೆ ನಿಮ್ಗೆ ಗೊತ್ತಿದೆ. ಕಾಶಿಯಲ್ಲಿ ಇದ್ದ ಗಂಗೆಯನ್ನು ತಂದು ಸೇತುವಿನಲ್ಲಿ ಅಂದ್ರೆ ರಾಮೇಶ್ವರದಲ್ಲಿ ರಾಮದೇವರಿಗೆ ಅಭಿಷೇಕ ಮಾಡಿ, ಲಿಂಗಕ್ಕೆ ಅಭಿಷೇಕ ಮಾಡಿ, ಇಲ್ಲಿರುವಂತಹ ಮಣ್ಣನ್ನು ತಗೊಂಡು ಹೋಗಿ ಅಲ್ಲಿ ಹಾಕಿದ್ರೆ ಒಂದು ಯಾತ್ರಾ ಪೂರ್ಣ. ಅಂಥ 1000 ಯಾತ್ರಾ ಮಾಡಿದ ಪುಣ್ಯ ಬರುತ್ತ ಒಮ್ಮೆ ವೆಂಕಟ ಪರ್ವತವನ್ನ ಹತ್ತಿದ್ರೆ ಅಥವಾ ಅದರ ಮಹಿಮೆಯನ್ನ ಕೇಳಿದ್ರೆ. ಆದ್ದರಿಂದ ಅಷ್ಟು ಪುಣ್ಯಕರವಾದದ್ದು. ಶ್ರವಣಾತ್ ಭದ್ರದಾಯಕಂ, ಕೇಳುವುದರಿಂದಲೇ ವಿಶೇಷವಾಗಿ ಮಂಗಲವನ್ನ ಉಂಟು ಮಾಡುತ್ತೆ ಎಂಬುದಾಗಿ ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ವೆಂಕಟಾಚಲ ಎಂಬುದಾಗಿ ಯಾಕೆ ಹೆಸರು ಬಂತು ಅಂತ ಈ 4 ಯುಗದಲ್ಲಿ 4 ಹೆಸರು ಬಂದದ್ದರ ಮಹಿಮೆಯನ್ನ ಇವತ್ತು ಕೇಳಿದ್ವಿ. ದೊಡ್ಡ ಶ್ರೀನಿವಾಸ ಕಲ್ಯಾಣ ಒಂದೇ ಅಧ್ಯಾಯ ಇವತ್ತಾಗಿದ್ದು, ನಾಳೆ ನೇರವಾಗಿ ಭಗವಂತನ ಕಲ್ಯಾಣದ ವಿಚಾರವನ್ನ ಶ್ರವಣ ಮಾಡುವ ಪ್ರಯತ್ನವನ್ನ ಮಾಡೋಣ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅನೀನ ಭಾವಿ ಯತ್ ಪುಣ್ಯಂ ತದಾಪ್ನೋತ ಗುರುರ್ಮಮ ಅಸ್ಮದ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.